हरिः ओम। जन्माद्यस्य यतोन्नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथा। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम, हरिः ओम, हरिः ओम। स्वस्त्यस्तु। अषेढ सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे। धर्माद्यखिल पुरुषार्थ साधनीभूते अद्य प्रातःसंकल्पगद्य विवरणारंभे सति किंचित् पूर्वकथानुवादः। हरिः ओम, हरिः ओम, हरिः ओम। हरे राम, राम राम हरे हरे, हरे कृष्णा, कृष्ण कृष्ण हरे हरे, हरे राम, राम राम हरे हरे। हरे कृष्णा, कृष्ण कृष्ण हरे हरे, हरे राम, राम राम हरे हरे। हरे कृष्णा, कृष्ण कृष्ण हरे हरे, हरे राम, राम राम हरे हरे, हरे कृष्णा,
ಹರೇ ಕೃಷ್ಣ 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 ಹರೇ ಹರಿ ಓಂ ಹರಿ ಓಂ ಹರಿ ಓಂ. ಪ್ರಾತಃ ಸಂಕಲ್ಪ ಗದ್ಯದ ನಾವು ಕೊನೆಗೆ ಬಂದಿದ್ದೇವೆ. ಮುಖ್ಯ ನಿನ್ನ ಆಜ್ಞೆಯಿಂದ ನಮ್ಮನಿಗೆ ಪ್ರೇರಿಸ್ತಾರೆ ಅಂತ ಮುಖ್ಯ ಪ್ರಾಣದೇವರು ಯಾಕೆ ಪ್ರೇರಿಸ್ತಾರೆ ಅಂತ ಅನ್ನುವ ಪ್ರಶ್ನೆ ಬಂದಾಗ ತ್ವದಾಜ್ಞೆಯ ತ್ವತ್ಪ್ರಸಾದಾತ್ ತ್ವತ್ಪ್ರೇರಣೆಯ ತ್ವತ್ಪ್ರೀತ್ಯರ್ಥಂ ಅಂತನ್ನುವುದು 4 ವಿಶೇಷಣಗಳ ಬಗ್ಗೆ ಇಲ್ಲಿವರೆಗೂ ನಾವು ಚಿಂತನೆ ಮಾಡಿದ್ದೇವೆ. ಸಾಮಾನ್ಯ ಶ್ರೋತೃಗಳಿಗೆ ಸ್ವಲ್ಪ ಕಠಿಣ ಅಂತ ಅನ್ನಿಸ್ಬೋದು, ಆದರೆ ಸಾಧಕರಾಗಿರ್ತಕ್ಕಂಥ ನಾವೆಲ್ಲ ಇವುಗಳನ್ನು ತಪ್ಪದೇ ತಿಳಿದುಕೊಳ್ಳಬೇಕು. ಯಾಕೆ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತನ್ನೋದನ್ನು ಇವತ್ತು ನಮ್ಮ ಚಿಂತನೆಗಿರ್ತಕ್ಕಂಥ ವಿಶೇಷಣ ಅಂತಕೊಂಡಂತಂದರೆ, ವಿಶೇಷಣ ಅಲ್ಲ, ಅವರು ಸಂಕಲ್ಪದ ಭಾಗ ಇದು. ತ್ವಾಂ ಉದ್ದೇಶ್ಯ, ಪ್ರಾಣದೇವರು ನಿನ್ನನ್ನು ಉದ್ದೇಶಿಸಿ ಕರ್ಮಗಳನ್ನು ಮಾಡ್ತಾರೆ. ನಮಗೂ ಕೂಡ ಪರಮಾತ್ಮನ ಉದ್ದೇಶಿಸಿ ಕರ್ಮಗಳನ್ನು ಮಾಡು ಅಂತ ತಿಳ್ಕೊಂಡಂತೇಳಿ ಪ್ರೇರಣೆ ಮಾಡ್ತಾರೆ. ತ್ವಾಂ ಉದ್ದೇಶ್ಯ ಅಂತಂದರೆ ಏನು? ತತ್ಪ್ರೀತ್ಯರ್ಥ ಹೇಳೇ ಆಗಿದೆಲ್ಲ. ನಿನ್ನ ಅನುಗ್ರಹ ಪಡೆಯೋದಕ್ಕೋಸ್ಕರ, ನಿನ್ನ ಪ್ರೀತಿ ಪಡೆಯೋದಕ್ಕೋಸ್ಕರ. ನೀನು ಹೇಳಿದ್ದೆ ನಿನ್ನೆ, ಪರಮಾತ್ಮ ನಿಮ್ಮ ಮನಸ್ಸು ಬುದ್ಧಿಗಳನ್ನು ನನ್ನಲ್ಲಿ ಏಕಾಗ್ರಗೊಳಿಸಿ ಅಂತ ಹೇಳ್ಕೊಂಡಂತೇಳಿ ಇವತ್ತಿನ ದಿವಸ ತ್ವಾಂ ಉದ್ದೇಶ, ನಿನ್ನನ್ನು ಉದ್ದೇಶಿಸಿ ಅಂದರೆ ಏನರ್ಥ? ಉದ್ದೇಶ ಅಂತಿಕೊಂಡಂತಂದರೆ ಯಾವುದನ್ನು ನಾವು ಪಡೆಯಬೇಕಾಗಿದೆ ಅದು ಉದ್ದೇಶ. ಗುರುಕುಲಕ್ಕೆ ಹೋಗೋದು ಉದ್ದೇಶ, ನ್ಯಾಯಸುಧ ಅಧ್ಯಯನ ಮಾಡೋದು, ಬರೆಯುವವರೆಗೂ ನಾನು ಪ್ರಯತ್ನ ಮಾಡ್ತೇನೆ ಅಂತ. ಕಾಲೇಜಿಗೆ ಹೋಗೋ ಉದ್ದೇಶ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್, ಇದು ನನ್ನ ಉದ್ದೇಶ. ಇಲ್ಲಿ ನನ್ನ ಉದ್ದೇಶ ಭಗವಂತನ ಪ್ರಾಪ್ತಿ. ಆದರೆ ಭಗವಂತನ ಹತ್ರ ಹೋಗಬೇಕಾಗಿದ್ದರೆ ಅವನು ಹೇಳಿದಂತೆ ಮನಸ್ಸು ಮತ್ತು ಬುದ್ಧಿಗಳನ್ನು ಅವನಲ್ಲಿ ಇಡಬೇಕಾಗಿದ್ದರೆ, ಏಕಾಗ್ರಪಡಿಸಬೇಕಾಗಿದ್ದರೆ, ಅನನ್ಯ ಚಿಂತನೆ ಮಾಡಬೇಕಾಗಿದ್ದರೆ ನಮಗೆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಅಂತಃಕರಣ ಶುದ್ಧಿ ಬೇಕಾಗ್ತದೆ. ಮನಸ್ಸಿನಲ್ಲಿ ಹೊಲಸು ತುಂಬಿದಾಗ, ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಅನವಶ್ಯಕ ವಿಚಾರಗಳ ಕಸ ತುಂಬಿದಾಗ ನಾವು ಅಲ್ಲಿ ಭಗವಂತನನ್ನು ತುಂಬಿಕೊಳ್ಳೋದು ಹೇಗೆ? ಅಲ್ಲಿ ಭಗವಂತನ ನಾವು ಇಟ್ಟುಕೊಳ್ಳೋದಾದರೂ ಹೇಗೆ ಅನ್ನುವ ಪ್ರಶ್ನೆಗೆ ತ್ವಾಂ ಉದ್ದೇಶ ಅಂತಿಕೊಂಡಂತೇಳಿ ನೀನೇನು ಮಾಡ್ತೀಯಲ್ಲ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಿಸು. ಕರ್ಮಗಳನ್ನು ಸಮರ್ಪಿಸ್ತಾ ಹೋದಂತೆ ನಿನ್ನ ಮನಸ್ಸು, ನಿನ್ನ ಬುದ್ಧಿಯಲ್ಲಿರ್ತಕ್ಕಂತಹ ಹೊಲಸನ ಪರಮಾತ್ಮ ತೆಗೆದು ಹೊರಗೆ ಹಾಕಿಬಿಡ್ತಾನೆ. ಅದಕ್ಕೋಸ್ಕರ ನಾವು ಮಾಡ್ತಕ್ಕಂಥ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಇಂದ್ರಿಯಗಳಿಗೆ ಸಂಬಂಧಿಸಿರ್ತಕ್ಕಂತಹ ಕರ್ಮಗಳು ಅಂತೇನಿವೆ, ಈ ಕರ್ಮಗಳು ಪರಮಾತ್ಮನನ್ನು ತುಂಬಿಕೊಳ್ಳಲಿಕ್ಕೆ ಮನಸ್ಸು ಬುದ್ಧಿಯಲ್ಲಿ ಪರಮಾತ್ಮನನ್ನು ಸ್ಥಾಪಿಸೋದಕ್ಕೋಸ್ಕರ ಮೊದಲು ಆ ಜಾಗ ಖಾಲಿ ಮಾಡೋದಕ್ಕೋಸ್ಕರ, ಆ ಖಾಲಿಯನ್ನು ಶುದ್ಧ ಮಾಡೋದಕ್ಕೋಸ್ಕರ ನಾವು ಕರ್ಮಗಳನ್ನು ಮಾಡಬೇಕಾಗ್ತದೆ. ನಾಗರಳ್ಯಾಚಾರ್ಯ
ನಿಮ್ಮ ಮಾತು ನಾವ್ಯಾಕೆ ಕೇಳಬೇಕು? ಬೇರೆ ಯಾವ ಕಾರಣದಿಂದ ನಾವು ಶುದ್ಧಿ ಮಾಡ್ಕೊಳ್ಬೋದಲ್ಲ. ನನ್ನ ಮಾತಲ್ಲ, ಭಗವಂತನ ಮಾತು. ನಿಮಗೆ ಅಂತಃಕರಣ ಶುದ್ಧಿ ಆಗಬೇಕಾಗಿದೆಯಲ್ಲ, ಹಾಗಾದರೆ ಪರಮಾತ್ಮನ ಸಮರ್ಪಣಾ ಭಾವದಿಂದ ನಿಮ್ಮ ಕರ್ಮವನ್ನು ಮಾಡಿ. ನಾನು ಮಾಡೋ ಪ್ರತಿಯೊಂದು ಕರ್ಮ ಪರಮಾತ್ಮನಿಗೆ ಸಮರ್ಪಿತ. ಅವನಿಗೆ ಕೊಟ್ಟುಬಿಟ್ಟಿದ್ದೇವೆ. ಮುಂದೆ ಆ ಕರ್ಮದಲ್ಲಿದ್ದ ದೋಷ ತೆಗೆದು ಆನಂತರ ಅದರಲ್ಲಿರ್ತಕ್ಕಂತಹ ಪೇಪರ್ ಬರೆದು ಕೊಟ್ಟಾಗಿದೆ, ಏನು ತಪ್ಪಿದೆ ಅದನ್ನು ತೋರಿಸಿ ಅದನ್ನು ಕಟ್ ಮಾಡಿ ಸರಿಯಾದದ್ದನ್ನು ಇಟ್ಟು ಆ ತಪ್ಪಾದದಕ್ಕೆ ಸರಿಯಾದ ಉತ್ತರವನ್ನು ಬರೆದು ನಮ್ಮ ನೋಟ್ಸನ್ನು ಕರೆಕ್ಷನ್ ಮಾಡಿ ಕೊಡೋದಕ್ಕೋಸ್ಕರ ಪರಮಾತ್ಮನಿಗೆ ಅರ್ಪಿಸ್ತೇವೆ. ಹೋಮ್ವರ್ಕ್ ಮಾಡಿ ಗುರುಗಳ ಕೈಯಲ್ಲಿ ಯಾಕೆ ಕೊಡ್ತೇವೆ? ಗುರುಗಳು ನೋಡ್ತಾರೆ, ಕರೆಕ್ಟ್ ಮಾಡ್ತಾರೆ. ತಪ್ಪಿದ್ದದನ್ನು ಹೊಡೆದು ಸರಿಯಾದದ್ದನ್ನು ಅಲ್ಲಿ ಇದು ಸರಿಯಾದ ಉತ್ತರ, ಹೀಗೆ ಬರೀ ಅಂತಿಕೊಂಡು ತೋರಿಸಿ ನಮಗೆ ವಾಪಸ್ ಕೊಡ್ತಾರೆ. ಪರಮಾತ್ಮನೂ ಕೂಡ ಹಾಗೆ. ಪರಮಾತ್ಮನಿಗೆ ಕರ್ಮಗಳನ್ನು ಸಮರ್ಪಿಸಿದರೆ, ನಿನ್ನೆ ನಾನು ಹೇಳಿದಂತೆ ಪುನರಪಿ ಜನನ ಮರಣಕ್ಕೆ ಕಾರಣೀಭೂತವಾದ ಅನೇಕ ಜನ್ಮಕ್ಕೆ ಕಾರಣೀಭೂತವಾದ ಕರ್ಮಗಳು ಜ್ಞಾನಕ್ಕೆ ಕಾರಣವಾಗ್ತವೆ. ಭಗವದ್ಗೀತೆ 5ನೇ ಅಧ್ಯಾಯದ 11ನೇ ಶ್ಲೋಕ, ಕಾಯೇನ ವಾಚ ಮನಸೇಂದ್ರಿಯೈರ್ವ ಕಾಯೇನ ಮನಸಾ ಬುದ್ಧ್ಯ ಕೇವಲೈಹಿ ಇಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧೈ. ಸಾಧಕರು, ಯೋಗಿಗಳು ಅಂತಂದರೆ ಸಾಧಕರು. ಕಾಯೇನ ಶಾರೀರಿಕವಾದಂಥ ಕರ್ಮಗಳನ್ನು, ಮನಸ್ಸಿನಿಂದ ಪರಮಾತ್ಮನ ಪೂಜೆ ಇತ್ಯಾದಿಗಳನ್ನು, ಬುದ್ಧಿಯ ತಮ್ಮ ಯುಕ್ತಿಯುಕ್ತವಾಗಿರ್ತಕ್ಕಂಥ ತತ್ವಜ್ಞಾನದ ಚಿಂತನೆಯಿಂದ ಅಥವಾ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ಏನು ಕರ್ಮಗಳನ್ನು ಮಾಡ್ತಾರೆ ಅವರು ಸಂಗಂ ತ್ಯಕ್ತ್ವ, ಇದು ನನಗೆ ಲಾಭದಾಯಕ ಅಂತಿಕೊಂಡಂತನ್ನುವ ಕಾಮ ಮತ್ತು ಅಹಂಭಾವಗಳನ್ನು ಬಿಟ್ಟು, ಕರ್ಮದಲ್ಲಿ ನಾನು ಸ್ವತಂತ್ರನಲ್ಲ ಅಂತ ತಿಳ್ಕೊಂಡಂತ ಹೇಳಿ ಆತ್ಮಶುದ್ಧಯೇ ಕರ್ಮ ಕುರುವಂತಿ. ಅವರು ಕರ್ತವ್ಯ ಕರ್ಮಗಳನ್ನು ಮಾಡುವುದನ್ನು, ವರ್ಣಾಶ್ರಮೋಚಿತವಾದಂಥ ಕರ್ಮಗಳನ್ನು ಮಾಡುವ ಉದ್ದೇಶ ಆತ್ಮಶುದ್ಧಿಗೋಸ್ಕರ ಅಂಥೇಳಿ ಪರಮಾತ್ಮ ಹೇಳಿದ. ಆತ್ಮಶುದ್ಧಿ ಅಂದರೆ ಏನು? ಆತ್ಮ ಅಂದರೆ ಜೀವ ಅಂತ ಅರ್ಥ ಇದೆ. ಆತ್ಮ ಅಂದರೆ ಪರಮಾತ್ಮ. ಯಾರು ಶುದ್ಧಿ ಇಲ್ಲ. ಇಲ್ಲಿ ಆತ್ಮ ಅಂತಿಕೊಂಡ್ರೆ ಮನಸ್ಸು ಅಂತ ಇಟ್ಕೊಳ್ಬೇಕು. ಮನಸ್ಸು ಬುದ್ಧಿಗಳಿಗೆ ಆತ್ಮ ಅಂತ ಕೂಡ ಹೆಸರಿದೆ. ಗೀತಾ ವಿವೃತ್ತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಆತ್ಮಶುದ್ಧಿ ಅಂತಿಕೊಂಡಂತಂದರೆ ಆತ್ಮನಃ ಮನಸಃ ಶುದ್ಧಯೇ, ಮನಸ್ಸು ಶುದ್ಧಗೊಳಿಸುವುದಕ್ಕೋಸ್ಕರ. ಮನಸ್ಸನ್ನು ಯಾಕೆ ಶುದ್ಧಗೊಳಿಸಬೇಕು? ಅಲ್ಲಿ ದೇವರನ್ನು ತುಂಬಿಕೊಳ್ಬೇಕಾಗಿದೆ, ದೇವರ ಜ್ಞಾನ ತುಂಬಿಕೊಳ್ಬೇಕಾಗಿದೆ, ದೇವರ ವಿಷಯಕವಾದ ಪ್ರೀತಿಯನ್ನು ತುಂಬಿಕೊಳ್ಬೇಕಾಗಿದೆ. ಅದಕ್ಕೆ ಖಾಲಿ ಆಗಬೇಕಲ್ಲ ಮನಸ್ಸು. ಅದಕ್ಕೋಸ್ಕರ ಜ್ಞಾನೋತ್ಪತ್ತ್ಯರ್ಥಂ ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ, ಜ್ಞಾನೋತ್ಪತ್ತಿಗೋಸ್ಕರ ಜ್ಞಾನಿಗಳು ಸಾಧಕರು ಮಾಡಬೇಕಾದ ಕರ್ಮದ ಉದ್ದೇಶ ನನಗೆ ಶುದ್ಧವಾದ ಜ್ಞಾನ ಸಿಗಲಿ ಅಂತ ತಿಳ್ಕೊಂಡಂತೇಳಿ. ಅದರ ಜೊತೆಯಲ್ಲಿ ನನ್ನ ಮನಸ್ಸಿನಲ್ಲಿ ತುಂಬಿದ ಪಾಪ ಇದೆಯಲ್ಲ, ಪಾಪ ಹೊರಟೋಗಲಿ, ಹೊಸ ಪಾಪ ತುಂಬಿಕೊಳ್ಳದೇ ಇರಲಿ ಅಂಥೇಳಿ ಪಾಪ ಅಲೇಪಾಯವ ಕರ್ಮ ಕುರುವಂತಿ. ಸಾಧಕರು ಭಗವಂತನಿಗೆ ಸಮರ್ಪಣಾ ಭಾವದಿಂದ ಮಾಡುವ ಕರ್ಮಗಳು ಅಂತೇನಿವೆ, ಅವುಗಳನ್ನು ಎರಡು ಉದ್ದೇಶದಿಂದ ಮಾಡ್ತಾರೆ. ಒಂದು,
ಮನಸ್ಸನ್ನು ಶುದ್ಧಗೊಳಿಸಿ ಅಲ್ಲಿ ಜ್ಞಾನವನ್ನು ಪಡೆಯುವುದಕ್ಕೋಸ್ಕರ, ಹೊಸ ಜ್ಞಾನವನ್ನು ಪಡೆಯುವುದಕ್ಕೋಸ್ಕರ ಮತ್ತು ಮುಂದೆ ಪಾಪಗಳು ನಮ್ಮನ್ನು ಪೀಡಿಸದೇ ಇರಲಿ ಅಂತೇಳಿ ಅನ್ನೋ ಉದ್ದೇಶಕ್ಕೋಸ್ಕರ. ಎರಡು ಉದ್ದೇಶಗಳು, ನಮ್ಮ ಕರ್ಮದ ಮುಖ್ಯವಾದ ಎರಡು ಉದ್ದೇಶಗಳು ಭಗವದ್ಗೀತೆಯ 5ನೇ ಅಧ್ಯಾಯದ 11ನೇ ಶ್ಲೋಕದ ಪ್ರಕಾರ ಎರಡು ಉದ್ದೇಶಗಳಿವೆ. ಕಾಯೇನ ಮನಸಾ ಬುದ್ಧಿಯ ಕೇವಲೈಹಿ ಇಂದ್ರಿಯೈರಪಿ ಯೋಗಿನಃ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವ ಅಂದರೆ ಕರ್ಮಫಲಾಶೆಯನ್ನು ಬಿಟ್ಟು ಆತ್ಮಶುದ್ಧಿಗೋಸ್ಕರ ಕರ್ಮವನ್ನು ಮಾಡ್ತಾರೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಏನಪ್ಪ, ಕರ್ಮಗಳಿಂದ ಜ್ಞಾನ ಆಗ್ತದೇನು? ನಿಷ್ಕಾಮ ಕರ್ಮಗಳು ನಮ್ಮ ಜ್ಞಾನಕ್ಕೆ ಕಾರಣವಾಗ್ತವೇನು ಅನ್ನುವ ಪ್ರಶ್ನೆಯನ್ನು ಬಂದಾಗ ಅದಕ್ಕೋಸ್ಕರ ಶ್ರೀಮನ್ ನ್ಯಾಯಸುಧಾ ಜಿಜ್ಞಾಸಾಧಿಕರಣದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ಕರ್ಮಣಾಂತು ಅಂತರಂಗ ಶುದ್ಧಿ ದ್ವಾರ ಜ್ಞಾನಾಂಗತ್ವ ಉಪಪತ್ತೇಹೇ. ಕರ್ಮಗಳು ನಾವು ಮಾಡುವ ಸಂಧ್ಯಾವಂದನೆ, ದೇವರ ಪೂಜೆ, ನೈವೇದ್ಯ, ವೈಶ್ವದೇವ, ಬಲಿಹರಣ, ಪರಮಾತ್ಮ ನಿವೇದಿತ ಅನ್ನದ ಊಟ, ಆನಂತರ ಭಜನೆ, ದಾನ, ಧರ್ಮ, ಯಾತ್ರೆ ಎಲ್ಲವೂ ಏನಿದೆ ಇದೆಲ್ಲವೂ ಅಂತಃಕರಣ ಶುದ್ಧಿಗೋಸ್ಕರ. ಅಂತಃಕರಣ ಶುದ್ಧಿಯಾಗಿ ಅದು ಅಲ್ಲಿ ಅಂತಃಕರಣ ಜ್ಞಾನವನ್ನು ಪಡೆಯಲಿ ಅಂತಿಕೋಣ. ಜ್ಞಾನಾಂಗತ್ವೋಪತ್ತೇಹೇ, ಜ್ಞಾನದ ಅಂಗಗಳಾಗಿವೆ ಕರ್ಮಗಳು ಅಂತಿಕೊಂಡಂಥೇಳಿ ಜಿಜ್ಞಾಸಾಧಿಕರಣ ನ್ಯಾಯಸೋಧದಲ್ಲಿ ತಪ್ಪದೆ ಅದನ್ನು ಹೇಳ್ತಾರೆ. ಅಂದು ಶುದ್ಧಿ ಅಂತ ಯಾಕಿಟ್ರು? ಜ್ಞಾನ ಪ್ರಾಪ್ತಿ ಅಂತ ಅನ್ಬೇಕಾಗಿತ್ತಲ್ಲ. ಆತ್ಮಶುದ್ಧಿ ಅಂತ ತಿಳ್ಕೊಂಡಂಥೇಳಿ ಯಾಕೆ ಪರಮಾತ್ಮ ಈ ಶಬ್ದವನ್ನು ಉಪಯೋಗಿಸಿದ ಅಂತ ತಿಳ್ಕೊಂಡಂತಂದರೆ, ಜ್ಞಾನಕ್ಕೋಸ್ಕರ ನಾವು ಮಾಡುವ ಕರ್ಮಗಳು ಆಗದಂತೆ ನಮ್ಮ ಮಧ್ಯದಲ್ಲಿ ಹರಡಲಾಗಿರ್ತಕ್ಕಂಥವುಗಳು ನಮ್ಮ ಪಾಪಗಳು. ಪಾಪಗಳಿಂದಾಗಿ ನಾವು ತಪ್ಪು ಕರ್ಮಗಳನ್ನು ಮಾಡ್ತೇವೆ, ಅಥವಾ ಪಾಪಗಳಿಂದಾಗಿ ಸಕಾಮ ಕರ್ಮಗಳನ್ನು ಮಾಡ್ತೇವೆ. ಮತ್ತು ಬಯಕೆಯನ್ನು ಪಡಿಬೇಕು ಅಂತ ಪರಮಾತ್ಮ ಪ್ರೀತನಾಗಲಿ ಅಂತ ತಿಳ್ಕೊಂಡಂಥೇಳಿ ನಾವು ಕರ್ಮಗಳನ್ನು ಮಾಡೋದಿಲ್ಲ. ಪರಮಾತ್ಮನ ಪ್ರಾಪ್ತಿಗೋಸ್ಕರ ಬೇಕಾಗಿರ್ತಕ್ಕಂಥ ಜ್ಞಾನಕ್ಕೋಸ್ಕರ ನಾವು ಕರ್ಮಗಳನ್ನು ಮಾಡಬೇಕು ಅಂತಂದರೆ ನಮ್ಮ ಪಾಪಗಳು ಹೋಗಬೇಕು. ಆ ಪಾಪಗಳು ಹೋಗಬೇಕು ಅಂತ ತಿಳ್ಕೊಂಡಂತಂದರೆ ಭಗವಂತನೇ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು. ಆತ್ಮಶುದ್ಧಿ, ಪಾಪದ ಲೇಪ ಆಗಬಾರ್ದು ಅಂತ ತಿಳ್ಕೊಂಡಂಥೇಳಿ ಈ ರೀತಿಯಾಗಿರ್ತಕ್ಕಂಥ ಜ್ಞಾನಕ್ಕೋಸ್ಕರ ಈ ರೀತಿಯಾದಂಥ ಒಂದು ಪರಮಾತ್ಮ ವಿಷಯಕವಾದ ಜ್ಞಾನಕ್ಕೋಸ್ಕರ ನಮ್ಮ ಕರ್ಮಗಳೆಲ್ಲೂ ಕಾರಣೀಭೂತವಾಗ್ತವೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಆದ್ದರಿಂದಾಗಿ ಕರ್ಮಣ ಜ್ಞಾನ ಮಾತನೋತಿ ಅಂತ ತಿಳ್ಕೊಂಡಂತ ಹೇಳಿ ಸ್ಪಷ್ಟವಾಗಿರ್ತಕ್ಕಂತಹ ಶ್ರುತಿಯ ಮಾತು ಇದೆ, ವೇದಗಳ ಮಾತು ಇದೆ. ಕರ್ಮದಿಂದ ಜ್ಞಾನ ಸಿಗ್ತದೆ ಅಂತ ತಿಳ್ಕೊಂಡಂತ. ಜ್ಞಾನ ಯಾಕೆ ಬೇಕು? ಜ್ಞಾನ ಯಾಕೆ ಬೇಕು? ನಾನು ಮೊನ್ನೆ ಹೇಳಿದ್ದೆ, ಜ್ಞಾನವಿಲ್ಲದೆ ಪರಮಾತ್ಮನ ಪ್ರಾಪ್ತಿ ಇಲ್ಲ. ಜ್ಞಾನ, ಸಾಮಾನ್ಯ ಜ್ಞಾನ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗ್ತದೆ. ಅಪರೋಕ್ಷ ಜ್ಞಾನ ಭಗವಂತನ ಪ್ರಾಪ್ತಿಗೋಸ್ಕರ ಕಾರಣೀಭೂತವಾಗ್ತದೆ. ಅದಕ್ಕೋಸ್ಕರವೇ ಅನುವ್ಯಾಖ್ಯಾನದಲ್ಲಿ ನಮ್ಮ ನ್ಯಾಯಸೋಧೆಯಲ್ಲಿ
ತಮೇವಂ ವಿದ್ವಾ, ಪರಮಾತ್ಮನನ್ನು ತಿಳಿದುಕೊಂಡಾಗಲೇ, ಪರಮಾತ್ಮನ ಧ್ಯಾನವನ್ನು ಸಂಪಾದನೆ ಮಾಡಿದಾಗಲೇ ಅತಿ ಮೃತ್ಯುಮೇತಿ, ಮೃತ್ಯುವನ್ನು ದಾಟಿ ಮೋಕ್ಷವನ್ನು ಪಡೀತಾನೆ. ಅತಿ ಮೃತ್ಯುಂ, ಮೃತ್ಯುವಿನನ್ನು ದೂರೀಕರಿಸಿ ಪರಮಾತ್ಮನನ್ನು ಪಡೀತಾನೆ. ನಾಣ್ಯ ಪಂಥ ಅಯನಾಯ ವಿದ್ಯತೆ. ಆದ್ದರಿಂದಾಗಿ ಅಯನಾಯ ಮೋಕ್ಷಕ್ಕೋಸ್ಕರ ಜ್ಞಾನದ ಹೊರತು ಬೇರೆ ಉಪಾಯ ಇಲ್ಲ. ಜ್ಞಾನದಿಂದಲೇ ಅಪರೋಕ್ಷ ಜ್ಞಾನ ಮತ್ತು ಭಗವಂತನ ಸಾಮೀಪ್ಯ ರೂಪವಾದಂಥ ಮೋಕ್ಷ. ಇನ್ನು ಜ್ಞಾನಕ್ಕೋಸ್ಕರ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕರ್ಮಗಳ ಅವಶ್ಯಕತೆ ಬಹಳ ಇದೆ. ಆದರೆ ಇಂದು ನಾವು ನಮ್ಮ ಎದುರಿಗೆ ಬಹಳ ದೊಡ್ಡ ಸಮಸ್ಯೆಗಳಿವೆ. ಕಲಿಯುಗ, ಹೆಚ್ಚಿನ ಸಮಯ ಗೇಣು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ನಮ್ಮ ಸಮಯವನ್ನು ಕಳೀತೇವೆ. ಅದಕ್ಕೋಸ್ಕರವೇ ನಮ್ಮನ್ನೇ ಉದ್ದೇಶ ಇಟ್ಟುಕೊಂಡು ಬ್ರಹ್ಮದೇವರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಕಲೋ ಜಾತೋಸ್ಮಿ ದೇವೇಶ ಸರ್ವ ಕರ್ಮ ಬಹಿಷ್ಕೃತೆ. ಜಿತಂತೆ ಸ್ತೋತ್ರದಲ್ಲಿ ಪರಮಾತ್ಮ ಕರ್ಮಗಳನ್ನು, ಭಗವದ್ವಿಷಯಕವಾದ ಕರ್ಮಗಳನ್ನು ಮಾಡದೇ ಇರುವಂತಹ ಒಂದು ವಾತಾವರಣ ಕಲಿಯುಗದಲ್ಲಿ ಇರ್ತದೆ. ಅಂತಹ ಕರ್ಮಗಳನ್ನು, ಸತ್ಕರ್ಮಗಳನ್ನು ಮಾಡದೇ ಇರುವ ವಾತಾವರಣದಲ್ಲಿ ನನ್ನನ್ನು ಹುಟ್ಟಿಸಿದ್ದೆಯಲ್ಲ ಪರಮಾತ್ಮ, ನೀನೇ ಕರ್ಮ ಮಾಡಿಸು ಅಂತ ತಿಳ್ಕೊಂಡು ಅಂತೇಳಿ ಜಿತಂತೆ ಸ್ತೋತ್ರದಲ್ಲಿ ಬ್ರಹ್ಮದೇವರು ನಮ್ಮ ಪರವಾಗಿ ಕೇಳ್ಕೊಳ್ತಾರೆ. ಯಾಕೆ ಕಲಿಯುಗದಲ್ಲಿ ಸರ್ವಕರ್ಮ ಬಹಿಷ್ಕೃತ. ಜನರಿಗೆ ಗೇಣು ಹೊಟ್ಟೆ, ಗೇಣು ಬಟ್ಟೆ, ಇದೇ ಅವರ ಉದ್ದೇಶ. ಅವರಿಗೆ ಮೋಕ್ಷ ಗೊತ್ತಿಲ್ಲ, ಅನಿತ್ಯ ಸುಖದ ಬಗ್ಗೆ ಕಲ್ಪನೆ ಇಲ್ಲ. ಅದಕ್ಕೋಸ್ಕರ ಪರಮಾತ್ಮನ ಅನುಗ್ರಹ ಬೇಕು ಅಂತ ಗೊತ್ತಿಲ್ಲ. ಅನುಗ್ರಹಕ್ಕೋಸ್ಕರ ಭಗವಂತನ ಜ್ಞಾನ ಭಕ್ತಿ ಬೇಕು ಅಂತ ಅನ್ನೋದು ಗೊತ್ತಿಲ್ಲ. ಜ್ಞಾನ ಭಕ್ತಿ ಬೇಕಾಗಿದ್ದರೆ ಮನಸ್ಸು ಮತ್ತು ಬುದ್ಧಿಯಲ್ಲಿ ಪರಮಾತ್ಮನನ್ನು ತುಂಬಿಕೊಳ್ಳಬೇಕು ಅಂತ ಅನ್ನೋದು ಗೊತ್ತಿಲ್ಲ. ಮನಸ್ಸಿನಲ್ಲಿ ಮತ್ತು ಬುದ್ಧಿಯಲ್ಲಿ ಪರಮಾತ್ಮನ ತುಂಬಿಕೊಳ್ಳಬೇಕಾಗಿದ್ದರೆ ಅಂತಃಕರಣ ಶುದ್ಧಿಗೋಸ್ಕರ ನಿಷ್ಕಾಮ ಕರ್ಮ ಮಾಡಬೇಕು ಅಂತ ಅನ್ನೋದು ಗೊತ್ತಿಲ್ಲ. ಈ ಸ್ಟೆಪ್ಗಳನ್ನು ತಪ್ಪದೇ ಅರ್ಥ ಮಾಡಿ. ರಾಘವೇಂದ್ರ ಸ್ವಾಮಿಗಳವರು ನಮ್ಮ ಮೇಲೆ ಉಪಕಾರ ಮಾಡೋದಕ್ಕೋಸ್ಕರ ಆ ಸ್ಟೆಪ್ಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಪರಮಾತ್ಮನ ಪ್ರೀತಿ ಗಳಿಸೋದು ಅಂತಂದ್ರೇನು? ಮನಸ್ಸು ಮತ್ತು ಬುದ್ಧಿಯಲ್ಲಿ ಭಗವಂತನನ್ನು ಇಟ್ಟುಕೊಂಡು ಅವನಲ್ಲಿ 24 ತಾಸು ಅವನ ಚಿಂತನೆ ಮಾಡೋದು. ಅದಕ್ಕೆ ಬೇಕಾದರೆ ಆ ಮನಸ್ಸು ಮೊದಲು ಶುದ್ಧಿ ಆಗಬೇಕು, ಆ ಬುದ್ಧಿ ಶುದ್ಧಿ ಆಗಬೇಕು. ಆ ಬುದ್ಧಿ ಶುದ್ಧಿ ಆಗೋದಕ್ಕೋಸ್ಕರ ಉದ್ದೇಶ ನಿನ್ನ ಸಮರ್ಪಣೆಗಾಗಿ ನನ್ನ ಕೆಲಸ ಮಾಡುತ್ತೆ. ನಿನಗೆ ಸಮರ್ಪಿಸುವುದಕ್ಕೋಸ್ಕರ ನನ್ನ ಕರ್ತವ್ಯ ಕರ್ಮಗಳು, ನನಗೋಸ್ಕರ ಅಲ್ಲ. ಪರಮಾತ್ಮನಿಗೆ ಕರ್ಮ ಸಮರ್ಪಣೆಯನ್ನು ಮಾಡುವುದಕ್ಕೋಸ್ಕರ ನಾವು ಕರ್ತವ್ಯ ಕರ್ಮಗಳನ್ನು ಮಾಡಬೇಕು. ಏನ್ರಿ ಕರ್ತವ್ಯ, ನಮ್ಮ ನೌಕರಿ ಇರ್ತದೆ, ಬೆಳಗ್ಗೆ ಎದ್ದು ಹೋಗಬೇಕು. ಎಲ್ರಿ ಟೈಮ್ ಇದೆ ಸಂಧ್ಯಾ ವಂದನೆ ಮಾಡಲಿಕ್ಕೆ, ದೇವ್ರ ಪೂಜೆ ಮಾಡಲಿಕ್ಕೆ? ಹೌದ್ರಿ, ಟೈಮ್ ಇದೆ. ನಿಮಗೆ ದಾಡಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇದೆ, ಅಲಂಕಾರ ಮಾಡ್ಕೊಳ್ಳೋಕ್ಕೋಸ್ಕರ ಟೈಮ್ ಇದೆ, ಕನ್ನಡಿ ಮುಂದೆ ಕುತ್ಕೊಳ್ಳೋಕ್ಕೋಸ್ಕರ ಟೈಮ್ ಇದೆ. ಆ ನಂತರ ಚಾಟ್ ಮಾಡಲಿಕ್ಕೆ ಟೈಮ್ ಇದೆ. ಆ ನಂತರ ಟೇಬಲ್ ಮೇಲೆ ಕೂತು ಚಹಾ ಟಿಫನ್ ತೆಗೆದುಕೊಳ್ಳಿಕ್ಕೆ ಟೈಮ್ ಇದೆ. ಅರ್ಧ ಗಂಟೆ ಮೊದಲು ಹೇಳಿ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡದೇ ಹೊರತು ಭಾಳ ಜನರದಿದೆ. ನನಗೆ ದೇವರಲ್ಲಿ ವಿಶ್ವಾಸ ಅದ, ನನಗೆ ದೇವರಲ್ಲಿ ಬಹಳ ಭಕ್ತಿ ಅದ, ಆದರೆ ನನ್ನ ಕಡೆಯಿಂದ ಈ ಮಡಿ ಮೇಲಿಗೆ ನಿತ್ಯ ನೈಮಿತ್ತ ಕರ್ಮ ಆಗೋದಿಲ್ಲ. ಗುರುಗಳೇ, ನಿಮ್ಮ ಬಗ್ಗೆ ಬಹಳ ವಿಶ್ವಾಸ ಅದ ರೀ,
ನಿಮ್ಮ ಚರಣವನ್ನೇ ಯಾವಾಗಲೂ ನಾನು ಸ್ಮರಣೆ ಮಾಡ್ತಾ ಇರ್ತೇನೆ. ಆದರೆ ನೀವು ಕೊಟ್ಟ ಹೋಮ್ವರ್ಕ್ ನಾನು ಮಾಡಲಿಕ್ಕೆ ಆಗೋದಿಲ್ಲ, ನೀವು ಕೊಟ್ಟ ಅಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಮೇಲೆ ವಿಶ್ವಾಸದಲ್ಲ, ನಾನು ಪಾಸ್ ಮಾಡಿಬಿಡ್ರಿ. ಯಾವ ಶಾಲೆ ಯಾವ ಕಾಲೇಜ್ ನಿಮ್ಮನ್ನು ಪಾಸ್ ಮಾಡ್ತದೆ ಹೇಳಿ? ಮ್ಯಾನೇಜರ್ ನಿಮ್ಮ ಬಗ್ಗೆ ಬಹಳ ವಿಶ್ವಾಸ ಇದೆ. ಮ್ಯಾನೇಜರೇ ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಆದರೆ ನನಗದಲ್ಲ. ಬೇಕಾದ್ರೆ ನಿಮ್ಮ ಪಾದ ತೊಳೆದು ನಾನು ತೀರ್ಥ ತೆಗೆದುಕೊಳ್ತೇನೆ. ಆದರೆ ನೀವು ಕೊಟ್ಟ ಕೆಲಸ ನಾನು ಮಾಡಲಿಕ್ಕೆ ಆಗೋದಿಲ್ಲ. ಕೆಲಸಕ್ಕೆ ಇಟ್ಕೊಳ್ತಾನೆ ಅವನು. 5 ದಿನ ನನ್ನ ಕಾಲು ತೊಳೆದು ನೀರು ಕುಡಿ, ನಿನಗೆ ಸಂಬಳ ಕೊಡ್ತೇನೆ ಅಂತಂತಾನ. ಪರಮಾತ್ಮ ಯಾಕೆ ಕೊಡಬೇಕು? ಭಗವಂತ ಯಾಕೆ ಕೊಡಬೇಕು? ಪರಮಾತ್ಮ ಆರಂಭದಲ್ಲಿ ಕೊಡ್ತಾನೆ. ಇವತ್ತಿಲ್ಲ ನಾಳೆ ನಿನಗೆ ನಿನ್ನ ಕರ್ತವ್ಯ ಕರ್ಮ ಮಾಡಬೇಕು ಅಂತ ಬುದ್ಧಿ ಬಂದೀತು ಅಂತ ತಿಳ್ಕೊಂಡು ಅಂತೇಳಿ ಚಾನ್ಸ್ ಕೊಡ್ತಾ ಹೋಗ್ತಾನೆ ಭಗವಂತ. ಒಂದೇ ದಿವಸಕ್ಕೆ ಡಿಸ್ಮಿಸ್ ಮಾಡೋದಿಲ್ಲ ಭಗವಂತ. ಕರ್ಮಾಚರಣೆ ಅಂತ ತಿಳ್ಕೊಂಡಂತೆ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕರ್ಮಾಚರಣೆ ಅಂತ ತಿಳ್ಕೊಂಡಂತೇನಿದೆ, ನಿತ್ಯ ನೈಮಿತ್ತಿಕವಾಗಿರ್ತಕ್ಕಂತಹ ಕರ್ಮಾಚರಣೆ ಅಂತೇನಿದೆ, ಇದು ನಮಗಷ್ಟೇ ಅಲ್ಲ, ಅಪರೋಕ್ಷ ಜ್ಞಾನದ ನಂತರವೂ ಅನಿವಾರ್ಯ. ಭಗವಂತನ ಕಂಡರೂ ಬಂತಮೇಲೂ ಅನಿವಾರ್ಯ. ನಾನು ತ್ರಿಕಾಲ ಜ್ಞಾನಿಯಾದ ಮೇಲೆಯೂ ಕರ್ಮ ಅನಿವಾರ್ಯ. ನನ್ನ ತಪಸ್ಸಾಮರ್ಥ್ಯದಿಂದ ನಾನು 3 ಲೋಕದ ಜನರನ್ನು ಉದ್ಧಾರ ಮಾಡುವ ಸಾಮರ್ಥ್ಯ ಇದ್ದರೂ ನನ್ನ ನಿತ್ಯ ನಿಮಿತ್ತ ಕರ್ಮ ನನಗೆ ಅನಿವಾರ್ಯ. ಬ್ರಹ್ಮಸೂತ್ರದ 3ನೇ ಅಧ್ಯಾಯದ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಅತೀತ ಅನಾಗತ ಜ್ಞಾನಿ ತ್ರೈಲೋಕ್ಯ ಉದ್ಧರಣ ಕ್ಷಮ ಏತಾದೃಶೋಪಿ ನ ಆಚಾರಂ ಶ್ರೌತಂ ಸ್ಮಾರ್ತಂ ಸಮಾಚರೇತ. ಅತೀತ ಅನಾಗತ ಜ್ಞಾನಿ, ಭೂತ ಭವಿಷ್ಯದ ವರ್ತಮಾನಗಳನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಇದ್ದ ತ್ರಿಕಾಲ ಜ್ಞಾನಿ, ಭೂಲೋಕ, ದೇವಲೋಕ, ಪಾತಾಳ ಲೋಕಕ್ಕೆ ಹೋಗಿಯೂ ಕೂಡ ಅನೇಕ ಜನರನ್ನು ಉದ್ಧರಿಸುವ ಮಹಾ ಸಾಮರ್ಥ್ಯ ಪಡೆದ ವ್ಯಕ್ತಿಯೂ ಕೂಡ ಶ್ರೌತ ಸ್ಮಾರ್ತ ಕರ್ಮಗಳನ್ನು ಬಿಡಲಿಕ್ಕಿಲ್ಲ. ಆಚಾರ್ಯ ಸ್ಮಾರ್ತ ನಾವು ಎಷ್ಟನವ್ರಿ? ಸ್ಮಾರ್ತ ಕರ್ಮ ಅಂದರೆ ಸ್ಮೃತ್ಯುಕ್ತ ಕರ್ಮಗಳು, ಶ್ರೌತ ವೇದೋಕ್ತ ಕರ್ಮಗಳು. ಸಂಧ್ಯಾವಂದನ ಇದಾದಗಳು ಇದು ಶ್ರುತಿಯಲ್ಲೂ ಹೇಳಿವೆ, ಸ್ಮೃತಿಯಲ್ಲೂ ಕೂಡ ಇದರ ಬಗ್ಗೆ ಹೇಳಿದ್ದಾರೆ. ಅವರಿಗೂ ಕೂಡ ನಾನು ಸಂಧ್ಯಾವಂದನ ಬಿಡ್ತೇನೆ ಅಂತ ತಿಳ್ಕೊಂಡಂತ ಅರ್ಥ ಅಲ್ಲ. ಮಹಾಭಾರತ ಓದಿ, ಎಲ್ಲರೂ ಸಾಯಂಕಾಲ 5:30 ಆದ ನಂತರ 6 ಗಂಟೆ ಸೂರ್ಯಾಸ್ತದ ವೇಳೆಯಲ್ಲಿ ಯುದ್ಧ ನಿಲ್ತಿತ್ತು. ಆಗ ಯುದ್ಧ ನಿಲ್ತಾ ಇರ್ತಕ್ಕಂಥದ್ದಲ್ಲಿ ಕೈಕಾಲುಗಳನ್ನು ತೊಳೆದುಕೊಂಡು ಮತ್ತೆ ಸ್ನಾನ ಮಾಡಿ ಮತ್ತೆ ಸಾಯಂ ಸಂಧ್ಯಾವಂದನಕ್ಕೆ ಎಲ್ಲರೂ ಕೂತ್ಕೊಳ್ತಾ ಇದ್ರು. 11-18 ಅಕ್ಷೋಹಿಣಿ ಸೈನ್ಯರು ಎಲ್ಲ ಯಾವ ಜೀವಂತಿದ್ರು ಅವರೆಲ್ಲ. ದ್ರೋಣ ಪರ್ವದಲ್ಲಿ ದ್ರೋಣಾಚಾರ್ಯರ ಕಾಲದಲ್ಲಿ ಹಗಲು ರಾತ್ರಿ ಕಂಟಿನ್ಯೂ ಯುದ್ಧ ಪ್ರಾರಂಭವಾಯಿತು. ಯುದ್ಧ ನಡೀತಾ ಇದೆ. ಶಿಬಿರಕ್ಕೆ ಹೋಗುವಂತಿಲ್ಲ, ಸಂಧ್ಯಾವಂದನ ಮಾಡ್ತಾ ಇಲ್ಲ. ಸಂಧ್ಯಾವಂದನ ಹೇಗೆ ಮಾಡೋದು? ನಾವು ಟ್ರೈನಲ್ಲಿದ್ದೇವೆ, ಯಾರು ಮಾಡೋರಿ ಅಂತಕೊಂಡು ನಾವು ಬಿಟ್ಬಿಡ್ತೇವೆ. ಮಹಾಭಾರತದಲ್ಲಿ ವರ್ಣನೆ ಬರ್ತದೆ, ಯುದ್ಧ ಮಾಡ್ತಾನೆ ಆ ಧೂಳಿಯನ್ನು ತೆಗೆದುಕೊಂಡು ಸೂರ್ಯನಿಗೆ ಅರ್ಘ್ಯ ಕೊಟ್ಟಿರ್ತಕ್ಕಂಥ ಅದನ್ನೇ ನೀರು ಅಂತ ತಿಳ್ಕೊಂಡು ಸ್ವೀಕಾರ ಮಾಡುವ ಸೂರ್ಯಾಂತಕದ ನಾರಾಯಣ ಅಂತ ತಿಳ್ಕೊಂಡು ಅಂತೇಳಿ ಅರ್ಘ್ಯ ಕೊಟ್ಟು ಆ ಪರಮಾತ್ಮನ ಗಾಯತ್ರಿಯನ್ನು ಚಿಂತನೆ ಮಾಡ್ತಾ ಯುದ್ಧ ಮಾಡ್ತಾ ಇದ್ದ. ನಾವಂತೂ ಈಗ ಸದ್ಯಕ್ಕೆ ಬಾರ್ಡರ್ ಮೇಲೆ ಇಲ್ಲಲ್ಲ, ಬ್ಯಾಟಲ್ ಫೀಲ್ಡ್ನಲ್ಲಂತೂ ಇಲ್ಲಲ್ಲ, ಮನೆಯಲ್ಲೇ ಇದ್ದೀವಲ್ಲ. ಆಫೀಸ್ನಿಂದ ಲೇಟಾಗಿ ಬಂದರೂ ಕೂಡ ನಮ್ಗೆ ಸಮಯ ಇರ್ತದಲ್ಲ. ಶ್ರೌತ ಸ್ಮಾರ್ತ, ಶ್ರುತ್ಯುಕ್ತವಾಗಿರ್ತಕ್ಕಂತಹ ಯಜ್ಞಯಾಗ, ವೈಶ್ವದೇವ ಬ್ರಹ್ಮಯಜ್ಞಾದಿಗಳು, ಸ್ಮೃತಿಯಲ್ಲಿ ಹೇಳಿದ ಸಂಧ್ಯಾವಂದನೆ, ಆನಂತರ ದೇವರ ಪೂಜೆ, ಏಕಾದಶಿ ಉಪವಾಸ, ಚಾತುರ್ಮಾಸ್ಯ ವ್ರತ, ದಾನ ಧರ್ಮ,
ಯಾವುದೂ ಬಿಡಲಿಕ್ಕಿಲ್ಲ, ಅವನು ಮಾಡಲೇಬೇಕು ಅಂತೇಳಿ ಕಂಪಲ್ಸರಿ ಇದೆ. ಏನ್ರಿ ಆಚಾರ್ಯ, ಅಪರೋಕ್ಷ ಜ್ಞಾನದಲ್ಲಿ ಮೋಕ್ಷ ನಿಶ್ಚಿತ ಅಲ್ಲೇನು? ಮೋಕ್ಷ ನಿಶ್ಚಿತ. ಆದರೆ ಇದೇ ಪ್ರಾತಃ ಸಂಕಲ್ಪದ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಮುಕ್ತಿಗೆ ಹೋದಾಗ ಸ್ವರೂಪ ಆನಂದ ನಮಗೆ ಪ್ರಾಪ್ತಿಯಾಗ್ತದೆ. ಆದರೆ ಸ್ವರೂಪ ಆನಂದ ನಮಗೆ ಪೂರ್ತಿ ಸಿಗಬೇಕಾಗಿದ್ದರೆ, ನಮಗೋಸ್ಕರ ಇನ್ನು ರಿಸರ್ವ್ ಸ್ವರೂಪ ಶರೀರಕ್ಕೆ ಸ್ವರೂಪ ಆನಂದ ಅಂತಿಕೊಂಡಂತೇನಿದೆ ಅದು ಪೂರ್ತಿ ಸಿಗಬೇಕಾಗಿದ್ದರೆ ಜ್ಞಾನದ ನಂತರವೂ ಕೂಡ ನಾವು ಕರ್ಮ ಮಾಡಲೇಬೇಕು. ಮಾಡದೇ ಇದ್ದರೆ ಪರಮಾತ್ಮ ಅಷ್ಟು ಸುಖ ಮೈನಸ್ ಮಾಡ್ತಾನೆ. ಸ್ವರೂಪ ಸುಖ ಸಿಗ್ತದೆ, ಮಾರ್ಕ್ಸ್ ಸಿಗ್ತದೆ, 35 ಸಿಗ್ತದೆ, 40 ಸಿಗ್ತದೆ, 50 ಸಿಗ್ತದೆ, 90 ಸಿಗಬೇಕಾದ್ರೆ ಸಿಗೋದಿಲ್ಲ. ಆದ್ದರಿಂದಲೇ ಈಶಾವಾಸ್ಯ ಭಾಷ್ಯದಲ್ಲಿ ಆಚಾರ್ಯರು ನಾರದ ಪುರಾಣದ ಪ್ರಮಾಣವನ್ನು ಕೊಟ್ಟು ನಮಗೆ ಹೇಳ್ತಾರೆ, ಜ್ಞಾನಿನೋಪಿ ಯತೋ ಹ್ರಾಸಃ ಆನಂದಸ್ಯ ಭವೇದ್ ಧ್ರುವಂ ಅಥೋ ಅಲೇಪೇಪಿ ಲೇಪ ಸ್ಯಾತ್ ಅತಃ ಕಾರ್ಯೈವ ಸಾ ಸದಾ. ಈಶಾವಾಸ್ಯ ಉಪನಿಷತ್ತಲ್ಲಿ ನಿಯತ ಕರ್ಮಗಳನ್ನು ಮಾಡ್ತಾ ಜಿಜೀವಿಷೇ ಶತಗ್ಗಂ ಸಮಾಹ ಅಂತ ತಿಳ್ಕೊಂಡಂತ ಹೇಳಿ, ನಿಮ್ಮ ನಿತ್ಯ ನಿಮಿತ್ತ ಕರ್ಮಗಳನ್ನು ಮಾಡುತ್ತಾ 100 ವರ್ಷ ಬಾಳ್ರಿ ಅಂತ ತಿಳ್ಕೊಂಡಂತೇಳಿ ಅನ್ನುವ ಈಶಾವಾಸ್ಯ ಉಪನಿಷತ್ ವಾಕ್ಯಕ್ಕೆ ಆಚಾರ್ಯ ವ್ಯಾಖ್ಯಾನ ಬರೆಯುತ್ತಾ ಹೇಳ್ತಾರೆ, ಜ್ಞಾನಿಯೂ ಕೂಡ ತನ್ನ ನಿತ್ಯ ನಿಯಮಿತ ಕರ್ಮಗಳನ್ನು ಮಾಡದೇ ಇದ್ದರೆ ಪರಮಾತ್ಮ ಅಷ್ಟು ಆನಂದ ಕಡಿಮೆ ಕೊಡ್ತಾನೆ. ಜ್ಞಾನಿನೋಪಿ ಯತೋ ಹ್ರಾಸಃ ಆನಂದಸ್ಯ ಭವೇದ್ ಧ್ರುವಂ, ಸ್ವರೂಪ ಆನಂದದಲ್ಲಿಯೂ ಕೂಡ ಕಡಿಮೆ ಆಗ್ತದೆ ಅದು. ಯಾಕೆ ಅದನ್ನು ಕೊಡೋದು ಪರಮಾತ್ಮನ ಕೈಲಿದೆ. ಆದ್ದರಿಂದಾಗಿ ನಮಗೆ ಕರ್ಮದ ಲೇಪದಿಂದ ಆನಂದ ಹ್ರಾಸವಾಗುವುದಲ್ಲದೆ ಆಗೋದು ಬೇಡ ಅಂತಿಕೊಂಡಂತಿದ್ದರೆ ವಿಷ್ಣು ಅರ್ಪಣ ಬುದ್ಧಿಯಿಂದ ನಿಷ್ಕಾಮ ಕರ್ಮದಿಂದ ನಾವು ತಪ್ಪದೇ ನಮ್ಮ ಕರ್ಮಗಳನ್ನು ನಾವು ಮಾಡಲೇಬೇಕು. ಕರ್ಮಗಳು ನಮ್ಮ ಜೀವನದಲ್ಲಿ ಅತ್ಯಂತ ಅನಿವಾರ್ಯ. ನಿನ್ನ ವಿಹಿತ ಕರ್ಮಗಳನ್ನು ಮಾಡಿದರೆ ಆ ಕಾಲದಲ್ಲಿ ನಿನಗೆ ಕರ್ಮದ ಲೇಪ ಪರಮಾತ್ಮನ ಅರ್ಪಣ ಬುದ್ಧಿಯಿಂದ ಮಾಡಿದರೆ ಅದು ಲೇಪ ಆಗೋದಿಲ್ಲ, ನಿನ್ನ ಮೋಕ್ಷಾನಂದ ಪೂರ್ತಿ ಸಿಗುವುದಕ್ಕೋಸ್ಕರ ಸಹಾಯಕವಾಗ್ತದೆ. ಅದಕ್ಕೋಸ್ಕರ ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಗುಂ ಸಮಾಹ ಏವಂ ತ್ವಯಿ ನಾಣ್ಯತೋಸ್ತಿ ನ ಕರ್ಮ ಲಿಪ್ಯತೆ ನರೆ. ಪರಮಾತ್ಮನ ಸಮರ್ಪಣಾ ಬುದ್ಧಿಯಿಂದ ಕುರುವನ್ನೇವೇಹ ಕರ್ಮಾಣಿ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಯಾವಾಗಲೂ ತಪ್ಪದೇ ಮಾಡ್ತಾ 100 ವರ್ಷ ಬಾಳು. ಆದರೆ ಕರ್ಮ ಲೇಪ ಆಗಬೇಕಾಗಿತ್ತು ಅಂತ ಆಗಬಾರ್ದು ಅಂತಿದ್ದರೆ ಪರಮಾತ್ಮನಿಗೆ ಸಮರ್ಪಣೆ ಮಾಡು. ಕರ್ಮ ಮಾಡದೆ ಬರೇ ಭಕ್ತಿ ಜ್ಞಾನ ಮಾಡಿದರೆ ಜ್ಞಾನ ಬರೋದೇ ಇಲ್ಲ. ಕರ್ಮ ಮಾಡದೆ ಒಂದು ಅಂತಃಕರಣ ಶುದ್ಧಿ ಇಲ್ಲ, ಅಂತಃಕರಣ ಶುದ್ಧಿ ಇಲ್ಲದೆ ಇದ್ದರೆ ಜ್ಞಾನ ಬರೋದಿಲ್ಲ. ನಾವು ಸಂಧ್ಯಾ ವಂದನ ದೇವ್ರ ಪೂಜೆ ಏನು ಮಾಡಂಗಿಲ್ಲ ರೀ, ಆದರೂ ಸುಧಾಪಾಠಕ್ಕೆ ಹೋಗ್ತೀವಿ, ನಮ್ಗೆ ತಿಳಿತದಲ್ಲ, ತಿಳಿದಾಗ ಆಗ್ತದೆ, ತಿಳಿದಿರೋದಿಲ್ಲ. ಯಾಕೆ? ಏವಂ ತ್ವಯಿ ನಾಣ್ಯತೋಸ್ತಿ ನ ಕರ್ಮ ಲಿಪ್ಯತೆ ನರೆ. ಸತ್ಕರ್ಮ ಆಚರಣೆ ಮಾಡಿದರೆ ಪುಣ್ಯ ಬರುವುದು ಎಷ್ಟು ಸತ್ಯವೋ, ವಿಹಿತ ಕರ್ಮಗಳನ್ನು ಮಾಡದೇ ಇದ್ದರೆ ಪಾಪಗಳು ಕೂಡ ಬರ್ತದೆ.
ಈಶಾವಾಸ್ಯ ಭಾಷ್ಯ ಟೀಕಾದಲ್ಲಿ ಶ್ರೀಮದ್ ಟೀಕಾಕೃತ್ಪಾದರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇತಃ ಕರ್ಮಣಃ ಕರ್ಮ ಅಕರಣಾತ್ ಅನ್ಯಥಾ ಕರ್ಮ ನ ಲಿಪ್ಯತೆ ಇತಿ ನ. ಕರ್ಮ ಮಾಡಿದರೆ ಕರ್ಮಲೇಪ, ಅದರಿಂದಾಗಿ ಮತ್ತೆ ಜನನ ಮರಣಗಳು. ಕರ್ಮ ಮಾಡದೇ ಇದ್ದರೆ ಯಾವುದನ್ನು ಮಾಡೋದಿಲ್ಲ ಅದರ ಲೇಪ ಆಗೋದು ಹೇಗೆ? ಅದಕ್ಕೆ ಟೀಕಾಕೃತ್ಪಾದರಂತಾರೆ, ಕರ್ಮ ತ್ಯಾಗದಿಂದ ಕರ್ಮದ ಲೇಪ ಆಗೋದಿಲ್ಲ ಅಂತೇಳಿ ತಪ್ಪು ತಿಳಿದುಕೊಳ್ಬೇಡಿ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡದೇ ಇದ್ದರೆ ಅನಿಷ್ಟ ಇದೆ, ಪಾಪ ಬರ್ತದೆ. ಭಗವತ್ ಪೂಜಾಂ ಅಕುರ್ವತಃ ಪಾಪಾನಿ ಬಾಧಂತೆ ಏವ. ಟೀಕಾಕೃತ್ಪಾದರ ಮಾತು. ನಿತ್ಯ ನೈಮಿತ್ತಿಕವಾದ ಭಗವತ್ ಪೂಜಾತ್ಮಕವಾಗಿರ್ತಕ್ಕಂತಹ ಸಂಧ್ಯಾ ವಂದನೆ ಮತ್ತು ಏಕಾದಶಿ ಉಪವಾಸ ಇತ್ಯಾದಿಯನ್ನು ನಿತ್ಯ ನೈಮಿತ್ತಿಕ ಕರ್ಮಗಳು. ನಿತ್ಯ ನೈಮಿತ್ತಿಕ ಕರ್ಮ ಅಂದರೆ ಯಾವುದು ಅಂತ ಲಿಸ್ಟ್ ನಾನು ನಾಳಂತ ಮುಂದೆ ಕೊಡ್ತೇನೆ, ಮುಂದೆ ಬರ್ತದೆ. ನಿತ್ಯ ನೈಮಿತ್ತಿಕಂ ಕರ್ಮ ಅಂತೇಳಿ ಮಾಡುವ ತನ್ನ ವಚನ ಬರ್ತದೆ ಪ್ರಾತಃ ಸಂಕಲ್ಪ ಗದ್ದಲ್ಲಿ. ಆವಾಗ ನಿತ್ಯ ಕರ್ಮಗಳು ಯಾವುದು, ನೈಮಿತ್ತಿಕ ಕರ್ಮಗಳು ಯಾವುದು, ಆಗ ವಿವೇಚನೆಯನ್ನು ಮಾಡೋಣ. ಆದರೆ ನಮಗೆ ನಿಜವಾಗಿರ್ತಕ್ಕಂಥ ವರ್ಣಾಶ್ರಮೋಚಿತವಾದಂಥ ಏನು ಕರ್ಮಗಳು ಅಂತೇನಿವೆ, ವರ್ಣಾಶ್ರಮೋಚಿತವಾದ ಕರ್ಮಗಳು ಬ್ರಾಹ್ಮಣನಿಗೆ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ಶಾಸ್ತ್ರದ ಅಧ್ಯಯನ, ಶಾಸ್ತ್ರದ ಅಧ್ಯಾಪನ, ಅದರಂತೆ ಆಚರಣೆ ಮಾಡಿಸುವುದು, ಯಜ್ಞಯಾಗಾದಿಗಳನ್ನು ಮಾಡುವುದು, ಮಾಡಿಸುವುದು, ದಾನ ಕೊಡುವುದು, ದಾನ ತೆಗೆದುಕೊಳ್ಳುವುದು, ಇವು ಅನಿವಾರ್ಯವಾಗಿರ್ತಕ್ಕಂಥ ಕರ್ಮ. ಅದರಲ್ಲಿ ಕೂಡ ನಿತ್ಯ ಕರ್ಮ ಸಂಧ್ಯಾವಂದನಾದಿಗಳು. ಆದ್ದರಿಂದ ಟೀಕಾಕೃತ್ಪಾದರು ಹೇಳ್ತಾರೆ, ಭಗವತ್ ಪೂಜಾಂ ಅಕುರ್ವತಃ ಅಕುರ್ವಂತಂ ಪಾಪಾನಿ ಬಾಧಂತೆ. ಬರ್ಲಪ್ಪ ಪಾಪ ಮುಂದೇನು? ತತಶ್ಚಾಸೋ ಜ್ಞಾನೇ ನ ಅಧಿಕ್ರಿಯತೆ. ನಾವು ಕರ್ಮ ಬಿಟ್ಟಾಗ ನಮಗೇನು ಪಾಪ ಬರ್ತದೆ, ಆ ಪಾಪ ಎಲ್ಲಿ ತನಕ ನಮ್ಮಲ್ಲಿ ಆ ಪಾಪ ಇದೆ ಅಲ್ಲಿವರೆಗೂ ಭಗವಂತ ವಿಷಯಕವಾದ ಜ್ಞಾನ ಬರೋದಿಲ್ಲ. ಆಚಾರ್ಯರು ನಮಗೆ ತತ್ವೋದ್ಯೋತ ಪಾಠವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಅರ್ಧಕ್ಕಿಂತ ಹೆಚ್ಚು ಭಾಗ ನನಗೆ ತತ್ವೋದ್ಯೋತ ಪಾಠ ಹೇಳಿದವರು ನಮ್ಮ ಆಚಾರ್ಯ ಎಳೇಂದ್ರ ಆಗಿರ್ತಕ್ಕಂಥ ಪಚ್ಚಾಪುರ ಕೃಷ್ಣಾಚಾರ್ಯರು. ಉಳಿದ ಭಾಗ ಆಚಾರ್ಯ ಹತ್ರ ಅರ್ಥ ಆಗದೇ ಇದ್ದಾಗ, ಇಲ್ಲ ಇವತ್ತು ಯಾಕೋ ಅರ್ಥ ಆಗಿಲ್ಲ ಅಂತ ನಾನು ಹೇಳಿದ್ರೆ, ಇವತ್ತು ಸಂಧ್ಯಾವನ್ನು ಸರಿ ಮಾಡಿ ಏನು ಕೇಳಿದ್ರು, 10 ಗಾಯ ಜಪ ಹೆಚ್ಚು ಮಾಡಿ ಬಾ ಅರ್ಥ ಆಗ್ತದೆ ಅಂತಕೊಂಡು ನಮ್ಮ ಗುರುಗಳು ಹೇಳ್ತಾಯಿದ್ರು. ಎಷ್ಟೆಷ್ಟು ನಾವು ಕರ್ಮ ಮಾಡ್ತೇವೆ ಅಷ್ಟು ನಮ್ಮಲ್ಲಿ ಜ್ಞಾನಕ್ಕೆ ಅನುಕೂಲತೆ ಆಗ್ತದೆ. ಶಾಸ್ತ್ರ ಅರ್ಥ ಆಗಬೇಕು, ಶಾಸ್ತ್ರ ಮನಸ್ಸಿನಲ್ಲಿ ನಿಂತ್ಕೊಳ್ಬೇಕು ಅಂತ ತಿಳ್ಕೊಂಡಂತಂದರೆ ಸಂಧ್ಯಾವಂದನೆ, ದೇವರ ಪೂಜೆ, ಹೆಚ್ಚಿನ ಸಾಧ್ಯವಾದಷ್ಟು ಹೆಚ್ಚು ಗಾಯತ್ರಿ ಜಪ ಇದು ಅನಿವಾರ್ಯ. ನಾವೇನ್ರಿ ಹೆಣ್ಮಕ್ಳು ನಮಗೆಲ್ಲ ಇದೇನು ತಿಳಿದ್ರೆ ಅಷ್ಟೇ, ತಿಳಿದೇ ಇದ್ರು ಅಂತ ಅನ್ಬೇಡಿ. ಎಲ್ಲಿಯೂ ಹೆಣ್ಮಕ್ಕಳಿಗೆ ಜ್ಞಾನ ಇಲ್ಲದೆ ಮೋಕ್ಷ ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ ದೇವರು ಯಾವ ಗ್ರಂಥಲ್ಲೂ ಹೇಳಿಲ್ಲ. ಹೆಣ್ಮಕ್ಳು ಜ್ಞಾನ ಸಂಪಾದನೆ ಮಾಡಬೇಕು, ಗಂಡಸರು ಮಾಡಬೇಕು. ಆದರೆ ಜ್ಞಾನ ಸಂಪಾದನೆ ಮಾಡುವ ಸಾಧನಗಳು ಬೇರೆ ಬೇರೆ. ವೇದಗಳನ್ನು ಬಿಟ್ಟು ಉಳಿದ ಸಾಧನಗಳಿಂದ, ಶ್ರವಣ ಮನನ ಸ್ಮೃತಿ ಹರಿಕಥಾಮೃತಾರಾದಿಗಳಿಂದ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ವೇದಾಧಿಕಾರ ಉಪನೀತನಿಗೆ ಮಾತ್ರ ಇದೆ. ಆದ್ದರಿಂದ ತತಶ್ಚಾಸೋ ಜ್ಞಾನೇನಾಧಿಕ್ರಿಯತೆ. ಯಾವನು ಕರ್ಮಗಳನ್ನು ಮಾಡದೆ ಪಾಪವನ್ನು ಗಳಿಸಿದ್ದಾನೆ, ಪರಮಾತ್ಮನ ಸಂಪ್ರೀತಿಗೋಸ್ಕರ ಕರ್ಮವನ್ನು ಸಂಪಾದನೆ ಮಾಡಿದ್ದಾನೆ, ಅವನು ಬರೋದಿಲ್ಲ. ಜ್ಞಾನದಲ್ಲಿ ಅಧಿಕಾರಿ ಅಲ್ಲ ಅವನು ಅಂತ ಹೇಳ್ತಾರೆ. ಯಾಕೆ? ಅಶುದ್ಧ ಚಿತ್ತತ್ವಾತ್. ಅವನ ಮನಸ್ಸು ಬುದ್ಧಿ ಪಾಪದಿಂದ ಹೊಲಸಿನಿಂದ ತುಂಬಿವೆ. ಅಲ್ಲಿ ಜ್ಞಾನ ಹೇಗೆ ಬರಲಿಕ್ಕೆ ಸಾಧ್ಯತೆ ಇದೆ? ಅಲ್ಲಿ ಭಗವಂತನ ತುಂಬಿಕೊಳ್ಳಲಿಕ್ಕೆ ಹೇಗೆ ಸಾಧ್ಯತೆ ಇದೆ? ಇಲ್ಲಲ್ಲ. ಆದ್ದರಿಂದಾಗಿ ಅತಃ ಕರ್ಮಾಣಿ ಕಾರ್ಯಾಣಿ ಏವ. ಟೀಕಾಕೃತ್ಪರ ಆಜ್ಞೆ ಕೊಡ್ತಾರೆ.
ಆದ್ದರಿಂದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಲೇಬೇಕು. ನಮ್ಮಲ್ಲಿ ಕೆಲವರಿಗೆ ಈ ಸಂಧ್ಯಾ ವಂದನೆ, ದೇವರ ಪೂಜೆ ಇದರಲ್ಲಿ ಬಹಳ ಟೈಮ್ ಹೋಗ್ತದೆ, ಅದ್ರ ಬದಲಾಗಿ ನಾವು ಇನ್ನೂ ಗ್ರಂಥ ಓದ್ತೇವೆ ಅಂತ ಅನ್ನೋ ಒಂದು ಹುಚ್ಚುತನ ಇದೆ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡದೇ ಹೊರತು ಶಾಸ್ತ್ರ ಅರ್ಥ ಆಗೋದಿಲ್ಲ. ಯಾಕೆ? ಮನಸ್ಸಿನಲ್ಲಿ ಪಾಪ ತುಂಬಿರ್ತದೆ. ಜ್ಞಾನ ಎಲ್ಲಿ ಹೋಗ್ಬೇಕಲ್ಲಿ? ಮನಸ್ಸು ಬುದ್ಧಿಯಲ್ಲಿ ಪಾಪ ತುಂಬಿರ್ತದೆ. ಅಶುದ್ಧ ಚಿತ್ತತ್ವ ಟೀಕಾಕೃತ್ಪಾದರೆ ಈ ಮಾತನ್ನು ನೆನಪೇ ಇಟ್ಕೊಳ್ಳಿ. ಅಷ್ಟೇ ಅಲ್ಲ, 5ನೇ ಅಧ್ಯಾಯದ 6ನೇ ಭಗವದ್ಗೀತೆ 5ನೇ ಶ್ಲೋಕದಲ್ಲಿ ಪರಮಾತ್ಮನು ಕೂಡ ಇದನ್ನೇ ಹೇಳ್ತಾನೆ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನಚರೇಣಾಧಿಗಚ್ಚತಿ. ಸತ್ಕರ್ಮದ ಜೊತೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ತುಂಬಿದ ಕಾಮಕ್ರೋಧಾದಿ ಹೊಲಸುಗಳು ದೂರ ಮಾಡುವುದು ಅತ್ಯಂತ ಅನಿವಾರ್ಯ. ಅದಕ್ಕೆ ಆ ಮನಸ್ಸು ಬುದ್ಧಿ ಶುದ್ಧವಾಗಬೇಕಾಗಿದ್ದರೆ ಸೋಚಿತವಾದ ಕರ್ಮಾನುಷ್ಠಾನ ಇದು ಕೂಡ ಭಗವತ್ ಸಮರ್ಪಣ ಬುದ್ಧಿಯಿಂದ ಮಾಡೋದು ಅತ್ಯಂತ ಸಾಧ್ಯವಾಗ್ತದೆ. ಅರ್ಜುನ ಕೇಳ್ತಾನೆ, ಪರಮಾತ್ಮ ನಮಗೆ ಬಾಧಕವಾದಂಥವುಗಳು ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಹೌದಲ್ವ? ಇವುಗಳನ್ನು ಬಿಡ್ತೀವಿ. ಬಿಟ್ಟಾಗ ಮನ ಶುದ್ಧ ಆಯ್ತಲ್ಲ, ಕರ್ಮ ಮಾಡಂಗಿಲ್ಲ. ನಾನು ಏನನ್ನೂ ಬಯಸೋದಿಲ್ಲ, ಯಾರ ಮೇಲೂ ಸಿಟ್ಟಿಗೆ ನಾನು ಬರೋದಿಲ್ಲ, ಯಾವ ಸಂಪತ್ತಿಗೆ ಇತ್ತಾಗ ಮೇಲೆ ಮೋಹ ಇಡೋದಿಲ್ಲ, ನನಗೆ ಸೊಕ್ಕಿಲ್ಲ, ನಾನು ವಿನೂತನಾಗಿದ್ದೇನೆ, ಆಯ್ತಲ್ಲ, ನನ್ನ ಮನಸ್ಸು ಶುದ್ಧ ಆಯ್ತಲ್ಲ, ಕಾಮಕ್ರೋಧಾದಿಗಳು ಹೊರಟೋಗ್ಬಿಟ್ಟು ನಾನ್ಯಾಕೆ ಮತ್ತೆ ಕರ್ಮವನ್ನು ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿ ಅಂದಾಗ ಆ ಕಾಲದಲ್ಲಿ ಪರಮಾತ್ಮ ಹೇಳ್ತಾನೆ, ಕರ್ಮವನ್ನು ಮಾಡದೆ ನಾನು ಕಾಮಕ್ರೋಧಗಳನ್ನು ಬಿಡ್ತೇನೆ ಅಂತ ತಿಳ್ಕೊಂಡಂತ ಅನ್ನೋದು ಇದು ಬಹಳ ಕಷ್ಟಕರವಾಗಿರ್ತಕ್ಕಂಥ ದಾರಿ. ಸನ್ಯಾಸಸ್ತು ಮಹಾಬಾಹೋ ದುಃಖಂ ಆಪ್ತುಂ ಅಯೋಗತಃ. ಕರ್ಮಯೋಗವಿಲ್ಲದೆ ಕಾಮಕ್ರೋಧಾದಿಗಳನ್ನು ನಾನು ಬಿಟ್ಟು ಮನಸ್ಸು ಬುದ್ಧಿಗಳನ್ನು ಶುದ್ಧಿ ಮಾಡಿಕೊಳ್ತೇನೆ ಅಂತ ತಿಳ್ಕೊಂಡಂತನ್ನೋದು ಸಾಧ್ಯವಿಲ್ಲ. ಯೋಗಯುಕ್ತ ಕರ್ಮಯೋಗಯುಕ್ತನಾದ ಮನುಷ್ಯ. ಕರ್ಮಯೋಗಯುಕ್ತನಾದ ಮನುಷ್ಯ ಅಂತಂದ್ರೇನು? ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡದೆ ಮಾಡ್ತಕ್ಕಂಥ ವ್ಯಕ್ತಿಯೇ ಕರ್ಮಯೋಗಿ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತಾನೆ. ಈ ಶ್ಲೋಕಕ್ಕೆ ಅರ್ಥ ಬರೆಯುವಾಗ ಟೀಕಾಕೃದು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಸೋಚಿತ ಕರ್ಮ ಅನನುಷ್ಠಾನೇನ, ಸೋಚಿತ ಕರ್ಮಗಳನ್ನು ಮಾಡದೇ ಇದ್ದರೆ ನರಕ ಸಿಗ್ತದೆ, ಸ್ವರ್ಗವೂ ಸಿಗೋದಿಲ್ಲ, ಮೋಕ್ಷ ಅಂತೂ ಭಾಳ ದೂರೋಪಾಸ್ತ. ಆದ್ದರಿಂದಾಗಿ ಸ್ವಕರ್ಮಗಳನ್ನು ಮಾಡಲೇಬೇಕು. ಅದಕ್ಕೆ ಟೀಕಾಕೃತ್ಪಾದರು ಕುರುವನ್ನೇವೇಹ ಕರ್ಮಾಣಿ ಅಂತನ್ನೋ ಈಶಾವಾಸ್ಯ ಉಪನಿಷತ್ ಟೀಕೆಯಲ್ಲಿ ಹೇಳ್ತಾರೆ, ಶತಂ ಸಮಾಹ, ಮನುಷ್ಯ ಜನ್ಮದಲ್ಲಿ ಅವನಿಗೆಷ್ಟು ಆಯುಷ್ಯ ಇದೆ ಅಲ್ಲಿಯವರೆಗೂ ತಾನು ಪೂರ್ಣ ಆಯುಷ್ಯವನ್ನು ಅನುಭವಿಸಬೇಕು ಅಂತನ್ನೋ ಭಾಗ್ಯ ಇಚ್ಛೆ ಪ್ರತಿಯೊಬ್ಬನಿಗೂ ಇರಬೇಕು. ಜಿಜೇ ವಿಷಯ ಜೀವಿತು ಇಚ್ಛೇತ್, ಆದರೆ ಸುಮ್ಮನೆ ವ್ಯರ್ಥ ಜೀವನ ಅಲ್ಲ. ತತ್ಕರ್ಮಾಣಿ ಸೋಚಿತಾನಿ ಕುರುವನ್ನೇವ, ತನ್ನ ಸೋಚಿತ ಕರ್ಮಗಳನ್ನು ಮಾಡುತ್ತಲೇ ಕರ್ಮಗಳು ಅನಿವಾರ್ಯ. ಅದಕ್ಕೋಸ್ಕರ ಟೀಕಾಕೃತ್ಪಾದರು ಹೇಳ್ತಾರೆ, ಆಮರಣಂ ಭಗವತ್ಪೂಜಾತ್ಮಕಾನಿ ಅಸಂಕಲ್ಪಿತ ಫಲಾನಿ ಸೋಚಿತ ಕರ್ಮಾಣಿ ಸರ್ವಥಾ ಕುರ್ಯಾತ್. ಕುರುವನ್ನೇವೇಹ ಕರ್ಮಾಣಿ ಅನ್ನೋದಕ್ಕೋಸ್ಕರ ಟೀಕೆ ಬರೀತಾರೆ, ಆಮರಣಂ, ಸಾಯುವವರೆಗೂ
ಸಾಯುವ ದಿನದವರೆಗೂ. ಬರೀ ಹೇಳಲಿಲ್ಲ, ಇವರು ಮಾಡಿ ತೋರಿಸ್ತಾರೆ. ಸತ್ಯಪ್ರಮೋದ ತೀರ್ಥರ ಒಂದು ಪ್ರತಿಜ್ಞೆ ಇತ್ತು, ಯಾವ ದಿನ ನನಗೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅವತ್ತಿನ ಮೇಲೆ ನಂತರ ನಾನು ಭೂಮಿ ಮೇಲೆ ಇರೋದಿಲ್ಲ. ಕೊನೆಯ ದಿನ 50 ವರ್ಷದ ಪೂಜೆ ಮಾಡಿದ ಕೊನೆಯ ದಿನ ಅವತ್ತು ಯಾವಾಗ ರಾಮದೇವರನ್ನು ಮೇಲೆ ಇಟ್ಟು ಕೆಳಗಿಳಿಸ್ಲಿಕ್ಕೆ ಆಗಲಿಲ್ಲ, ಕೈ ಎತ್ತಲಿಕ್ಕೆ ಆಗಲಿಲ್ಲ, ಹೇಗೋ ಪೂಜಾ ಮುಗಿಸಿದ್ರು. ಅಲ್ಲೇ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿದ್ದರು. ಇನ್ಮೇಲೆ ನನಗೆ ಪೂಜೆ ಮಾಡುವ ಆಗೋದಿಲ್ಲ, ಕೈ ಕಾಲು ಎತ್ತಲಿಕ್ಕೆ ಆಗ್ತಾ ಇಲ್ಲ, ನಿಮಗೆ ಒಪ್ಪಿಸಿದ್ದೇನೆ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಅವತ್ತೇ ಸಂಧ್ಯಾಕಾಲದಲ್ಲಿ ಅವರು ವೃಂದಾವನಸ್ಥರಾದರು. ನಾವು 60 ವರ್ಷ ಆಯಿತು, ರಿಟೈರ್, ಇನ್ನೇನು ಮಂದ್ಕೊಂಡಾಗೋದಿಲ್ಲ, ಎಲ್ಲಿ ಬೇಗ ಹೇಳೋದಾಗ್ತದೆ ರೀ, ಎಲ್ಲಿ ಸಂಧ್ಯಾವನ ಮಾಡ್ಲಿಕ್ಕಾಗ್ತದೆ, ಎಲ್ಲಿ ದೇವ್ರ ಪೂಜೆ ಮಾಡ್ಲಿಕ್ಕಾಗ್ತದೆ. ಇನ್ನೊಬ್ಬರಿಗೆ ನೀವು ಮಾಡಪ್ಪ, ಸುಮ್ಮನೆ ತೀರ್ಥ ಕೊಟ್ಟರೆ ಸಾಕು, ನಮ್ಮದೆಲ್ಲ ಚಾಲೂ ಆಗ್ತದೆ. ನಾವೇನು ತಿಳ್ಕೊಳ್ತೇವೆ, ರಿಟೈರ್ ಅಂತಂದ ಕ್ಷಣಕ್ಕೆ ಎಲ್ಲ ಬಿಡಬೇಕು ಅಂತ ತಿಳ್ಕೊಳ್ತೇವೆ. ಈಗ ಕೆಲವರು ರಿಟೈರ್ ಆದಮೇಲೆ ಪ್ರಾರಂಭ ಮಾಡ್ತಾರೆ, ಪರವಾಗಿಲ್ಲ, ರಿಟೈರ್ ಆದಮೇಲೆ ಆದರೂ ಮಾಡ್ತಾರಲ್ಲ. ಆದರೆ ಪ್ರಾಣ ಹೋಗುವ ದಿವಸದವರೆಗೂ ಕೂಡ ಭಗವತ್ ಪೂಜಾತ್ಮಕಾನೇ, ಭಗವಂತನ ಪೂಜಾತ್ಮಕವಾಗಿರ್ತಕ್ಕಂತಹ ಅಸಂಕಲ್ಪಿತ ಫಲಾನೇ ನಿಷ್ಕಾಮ, ನೀನು ತತ್ಪ್ರೀತ್ಯರ್ಥಂ ನಿಷ್ಕಾಮ ಫಲಾನೇ, ಫಲದ ಆಶೆಯನ್ನು ಮಾಡದೆ ಭಗವತ್ ಪ್ರೀತಿಗೋಸ್ಕರ ಭಗವತ್ ಸಮರ್ಪಣ ಬುದ್ಧಿಯಿಂದ ಸೋಚಿತಾನೆ ಕರ್ಮಾಣಿ, ನಮ್ಮ ಉಚಿತವಾದ ಕರ್ಮಗಳನ್ನು ನಾವು ಮಾಡಲೇಬೇಕು. ಸರಿ, ಉಚಿತ ಕರ್ಮ ಮಾಡ್ತೀವಿ, ತ್ವಾಮ್ ಉದ್ದೇಶ ಯಾಕೆ ಸಂಧ್ಯಾವಂದನೆ ಮಾಡ್ತೇವೆ, ಮುಂದೆ ಕೃಷ್ಣಾರ್ಪಣೆ ಅಂತ ಯಾಕೆ ಅನ್ಬೇಕು, ಪರಮಾತ್ಮನಿಗೆ ಸಮರ್ಪಣೆ ಯಾಕೆ ಮಾಡಬೇಕು? ಮಾಡಿಯೂ ಕೃಷ್ಣಾರ್ಪಣ ಅನ್ನದೇ ಇದ್ದರೆ ನಿಮ್ಮ ಕರ್ಮಕ್ಕೆ ಫಲ ಸಿಕ್ಕೋದಿಲ್ಲ. ಇದು ಶಾಸ್ತ್ರದ ಕಟ್ಟುನಿಟ್ಟಾದ ಮಾತು. ನಿನ್ನ ಪ್ರೀತಿ ತತ್ಪ್ರೀತ್ಯರ್ಥಂ ತ್ವದಾಜ್ಞೆಯ ತತ್ಪ್ರಸಾದ ತ್ವತ್ಪ್ರೇರಣೆಯ ತ್ವತ್ಪ್ರೀತ್ಯರ್ಥಂ ತ್ವಾಮುದ್ದೇಶ್ಯ ಕರ್ಮ ಕರಿಷ್ಯೆ, ಸಂಕಲ್ಪದ ಜೊತೆಗೆ ಕೃಷ್ಣಾರ್ಪಣ ಮಸ್ತು ಅಂತ ಕೂಡ ಅನ್ನೋದು ಅಲ್ಲೇಬೇಕು ಅನಿವಾರ್ಯವಾಗಿ. ಯಶ ಸ್ಮೃತ್ಯಾಚ ನಾಮುಕ್ತ ತಪ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪಣತಾಮ್ಯಾತಿ ಸದ್ಯೋ ವಂದೇ ತಮೋಚ್ಯತಂ ಅನೇನ ಪ್ರಾತಃ ಕಾಲ ಸಂಧ್ಯಾವಂದನೇನ ಭಾರತೀಯರಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ವೆಂಕಟೇಶ ಪ್ರಿಯತಾಂ ಲಕ್ಷ್ಮೀನಾರಾಯಣ ಪ್ರಿಯತಾಂ ಪ್ರೀತೋ ಭವತು, ಇದು ಅನ್ನಲೇಬೇಕು, ಅನಿವಾರ್ಯ. ಯಾಕೆ ಅನಿವಾರ್ಯ? ಅರ್ಪಿಸದೇ ಇದ್ದರೆ ಫಲ ಸಿಗೋದಿಲ್ಲ. ಪರಮಾತ್ಮ ನನಗೆ ಕೊಟ್ಟಿಲ್ಲ, ನೀನು ಮಾಡಿದೆ, ನಾನ್ಯಾಕೆ ನಿನಗೆ ಅನುಗ್ರಹ ಮಾಡಲಿ ಅಂತ ಕೇಳ್ತಾನೆ. ಒಳ್ಳೆ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಕುದಿಸಿ 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 ಗಟ್ಟಿಯಾದ ಬಾಸುಂದೆ ತಯಾರಾಗಿದೆ, ಸಕ್ಕರೆನೇ ಹಾಕಲಿಲ್ಲ, ಬಾಸುಂದಿ ರುಚಿ ಬರ್ತದ. ಅದು ಮೇಲಿಂದ ಮೇಲೆ ತಿರುಗಿ ಗಟ್ಟಿ ಆದದ್ರಿಂದ ಒಂಥರದ ಹೊತ್ಯದ ವಾಸನೆ ಇರ್ತದೆ, ಸ್ವಲ್ಪ ಒಗರು ಇರ್ತದೆ, ಸಕ್ಕರೆ ಹಾಕದೇ ಇರತಕ್ಕಂಥ ಬಾಸುಂದಿ ಒಗರು ಇರ್ತದೆ. ಹಾಗೆ ಕರ್ಮಗಳನ್ನು ಮಾಡಿ ಭಗವಂತನಿಗೆ ಸಮರ್ಪಿಸದೇ ಇದ್ದರೆ ಸಕ್ಕರೆ ಹಾಕದ ಬಾಸುಂದಿ ಅಂತ ವ್ಯರ್ಥ. ನೋಡ್ತಾ ರುಚಿನೇ ಇಲ್ಲ ಅಂತ ಬಿಟ್ಬಿಡ್ತಾರೆ. ಅಥವಾ ಚೆನ್ನಾಗಿ ಅಭ್ಯಾಸ ಮಾಡಿದ್ದೇವೆ, ಚೆನ್ನಾಗಿ
ಪೇಪರ್ ಕೂಡ ಬರೆದಿದ್ದೇವೆ. ಆದರೆ ಪೇಪರ್ ಮೇಲೆ ನಮ್ಮ ರೋಲ್ ನಂಬರೇ ಬರೋದಿಲ್ಲ, ಮರೆತುಬಿಟ್ಟಿದ್ದೇವೆ. ರಿಸಲ್ಟ್ ಅಬ್ಸೆಂಟ್ ಅಂತ ಬಂತು. ಯಾಕಪ್ಪ? ಯಾಕೆ? ರೋಲ್ ನಂಬರ್ ಬರಲಿಲ್ಲ. ಅದೇ ರೀತಿಯಾಗಿ ಪರಮಾತ್ಮ ಭಗವದ್ಗೀತೆಯಲ್ಲಿ 5ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಹೇಳ್ತಾನೆ, ಸನ್ಯಾಸ ಕಾಮಕ್ರೋಧಾದಿಗಳ ವರ್ಜನೆ, ಕರ್ಮಯೋಗ ಭಗವತ್ ನಿಷ್ಕಾಮ ಕರ್ಮವಾಗಿ ಭಗವಂತನ ವಿಷಯದಲ್ಲಿ, ಕರ್ಮಯೋಗ ಪರಮಾತ್ಮನ ಸಮರ್ಪಣೆಯಿಂದ, ತ್ವಾಮುದ್ದಿಶ್ಯ ಪರಮಾತ್ಮನ ಸಮರ್ಪಣೆಯ ಭಾವದಿಂದ ಕರ್ಮಗಳನ್ನು ಮಾಡಿ ಅವನಿಗೆ ಸಮರ್ಪಿಸುವುದು. ಇವೆರಡು ನಿಶ್ರೇಯಸಕರವು ಉಭವು. ಇವೆರಡು ಭಗವಂತನ ಅನುಗ್ರಹಕ್ಕೆ, ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿವೆ. ಆದರೆ ಕಾಮಕ್ರೋಧಾದಿಗಳನ್ನು ಬಿಡುವುದರಿಂದ ಏನೊಂದು ಮನಃಶುದ್ಧಿ ಆಗ್ತದೆ, ಅದಕ್ಕಿಂತಲೂ ಹೆಚ್ಚು ಮನಃಶುದ್ಧಿ ತತ್ರ ಕರ್ಮ ಸನ್ಯಾಸಾತ್, ಕಾಮಕ್ರೋಧಾದಿಗಳ ತ್ಯಾಗದ ಮತ್ತು ಕರ್ಮಯೋಗವನ್ನು ಹೋಲಿಸಿದರೆ ಕರ್ಮಯೋಗ ಶ್ರೇಷ್ಠ. ಕರ್ಮಯೋಗೋ ವಿಶಿಷ್ಯತೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಇನ್ನು ಕರ್ಮಯೋಗ ಅಂತ ತಿಳ್ಕೊಂಡಂತಂದ್ರೆ ಏನು? ಕರ್ಮ ಸಮರ್ಪಣೆ ಅಂತ ಅರ್ಥ. ಅದಕ್ಕೋಸ್ಕರವೇ ಗೀತಾ ಭಾಷ್ಯದಲ್ಲಿ ಟೀಕಾಕೃತ್ಪಾದರು ಬರೀತಾರೆ, ಯೋಗಾಭಾವೇ ಮೋಕ್ಷಾದಿ ಫಲಂ ನ ಭವತಿ. ಪರಮಾತ್ಮನಿಗೆ ಕರ್ಮಯೋಗ ಅಂದರೆ ಕರ್ಮ ಸಮರ್ಪಣೆಯನ್ನು ಮಾಡದೇ ಇದ್ದರೆ, ನಿಷ್ಕಾಮ ಕರ್ಮ ಮಾಡಿ ಭಗವದುದ್ದೇಶಿತವಾಗಿ ಭಕ್ತಿಕರ್ಮ ಮಾಡಿ ಅವನಿಗೆ ಸಮರ್ಪಣೆ ಮಾಡದೇ ಇದ್ದರೆ ಫಲ ಸಿಕ್ಕೋದಿಲ್ಲ. ಅದಕ್ಕೋಸ್ಕರವೇ ಪ್ರಮೇಯ ದೀಪಿಕ ಟೀಕೆಯಲ್ಲಿ ಗೀತಾ ಭಾಷೆ ಪ್ರಮೇಯ ದೀಪಿಕಾ ಅಂತಂದು ಟೀಕಾಚಾರ್ಯರ ಟೀಕೆ ಹೆಸರು. ಅವ್ರು ಹೇಳ್ತಾರೆ, ಫಲಕಾಮನಾ ಪರಿತ್ಯಾಗೇನ ಈಶ್ವರಾರ್ಪಣ ಬುದ್ಧಿಯ ವಿಹಿತ ಕರ್ಮಾನ್ ಅನುಷ್ಠಾನಂ ಕರ್ಮಯೋಗ. ಕರ್ಮಯೋಗ ಅಂದರೆ ಏನರ್ಥ? ಫಲಕಾಮನಾದಿ ಪರಿತ್ಯಾಗೇನ, ಪರಮಾತ್ಮನ ಅನುಗ್ರಹ ಅನ್ನುವ ಒಂದು ಫಲವನ್ನು ಬಿಟ್ಟು ಉಳಿದ ಯಾವ ಫಲವನ್ನೂ ಬಯಸದೆ, ಈಶ್ವರಾರ್ಪಣ ಬುದ್ಧಿಯ ತ್ವಾಮುದ್ದಿಶ್ಯ, ನಿನ್ನನ್ನು ಪರಮಾತ್ಮನನ್ನು ಅರ್ಪಣೆ ಮಾಡುವ ಬುದ್ಧಿಯಿಂದ, ವಿಹಿತ ಕರ್ಮಾನುಷ್ಠಾನಂ, ವಿಹಿತವಾದಂತಹ ವರ್ಣಾಶ್ರಮೋಚಿತವಾದ ಕರ್ಮಗಳ ಅನುಷ್ಠಾನೆಯನ್ನು ಮಾಡಿ ಪರಮಾತ್ಮನಿಗೆ ಅರ್ಪಣ, ಶ್ರೀಕೃಷ್ಣ ಅರ್ಪಣ ಅಂತನೋ ಬುದ್ಧಿಯಿಂದ ಅವುಗಳನ್ನು ಅರ್ಪಿಸದೇ ಇದ್ದರೆ ಅದು ಕರ್ಮಯೋಗ ಅಲ್ಲ, ಅರ್ಪಿಸಿದರೆ ಅದು ಕರ್ಮಯೋಗ. ಅದಕ್ಕೋಸ್ಕರವೇ ಗೀತಾ ತಾತ್ಪರ್ಯದ ಆರಂಭದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ, ತದ್ವಿರುದ್ಧ ಸರ್ವೋಪಿ ಅಧರ್ಮ. ಸ್ವವಿಹಿತ ವೃತ್ತಿಯನ್ನು ಭಕ್ತಿಯಿಂದ ಭಗವಂತನ ಸಮರ್ಪಣೆ ಮಾಡುವುದೇ ಇದು ಶ್ರೇಷ್ಠ ಧರ್ಮ ಅಂತನ್ನೋದನ್ನು ಅದನ್ನು ಹೇಳ್ತಾರೆ. ಇದನ್ನೇ ಗೀತಾ ತಾತ್ಪರ್ಯದ ವ್ಯಾಖ್ಯಾನ ನ್ಯಾಯದೀಪಿಕಾ, ಹೆಸರಾದರೂ ನಮ್ಗೆ ಗೊತ್ತಿರಲಿ. ಆಚಾರ್ಯ ದೀಪಿಕಾದಲ್ಲಿ ನ್ಯಾಯದೀಪಿಕಾ ಅಂತಿಕೊಂಡಂತಂದರೆ ಗೀತಾ ತಾತ್ಪರ್ಯಕ್ಕೆ ಟೀಕಾಕೃತ್ಪಾದರು ಬರೆದ ಗ್ರಂಥ. ನ್ಯಾಯದೀಪಿಕಾದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತಂ ಅಯೋಗತಃ ಅಂತ ಒಂದು ಶ್ಲೋಕಕ್ಕೆ ವಿಹಿತ ಕರ್ಮಾನುಷ್ಠಾನ ಮಾಡದೇ ಇದ್ದರೂ ನರಕ, ವಿಹಿತ ಕರ್ಮಾನುಷ್ಠಾನ ಮಾಡಿ ಅದನ್ನು ಕೃಷ್ಣಾರ್ಪಣ ಅಂದೇ ಇದ್ದರೆ ದುಃಖ, ಅದೂ ನರಕ. ಆಗಲೇ ಹೇಳಿದ್ನಲ್ಲ, ಪೇಪರ್ ಎಲ್ಲ ಬರೆದು ರೋಲ್ ನಂಬರ್ ಹಾಕದೇ ಇದ್ದರೆ ವ್ಯರ್ಥ. ಆ ರೀತಿಯಾಗಿ ಅದಕ್ಕೆ ನ್ಯಾಯದೀಪಿಕಾದಲ್ಲಿ ಹೇಳ್ತಾರೆ, ಆದಿಪದೇನ
ಆದಿಪದದಿಂದ ಸೋಚಿತ ಕರ್ಮಣ ವಿಷ್ಣುರ್ಪಣಾಧಿಕಂ. ಸೋಚಿತ ಕರ್ಮ ನಾನು ಮಾಡ್ತೀನಪ್ಪ, ನನಗೆ ಗಣೇಶಾರ್ಪಣ ಮಸ್ತು ಅಂತ ವಿಚಾರ ಅಲ್ಲಿ ಮಾಡ್ತೀನಿ, ಕೃಷ್ಣಾರ್ಪಣ ಅನ್ನೋಂಗಿಲ್ಲ. ಮಾಡ್ತೀನಿ, ಮಾಡಿದ ಮೇಲೆ ಫಲ ಕೊಡ್ಲಿಕ್ಕೆ ಬೇಕಲ್ಲ, ನಾಯಕ ಅವನಿಗೆ ಸಮರ್ಪಣೆ ಮಾಡಬೇಕು. ಅಂದರೆ ವಿಷ್ಣುರ್ಪಣ ಮಾಡದೇ ಇದ್ದರೆ ನರಕ ಫಲ ಐತಿ ಜ್ಞಾತವ್ಯ. ಅದರಿಂದ ನರಕವೇ ಸಿಗ್ತದೆ ಹೊರತು ಮಾಡಿದ ಕರ್ಮಕ್ಕೆ ಯಾವುದೇ ಫಲ ಸಿಕ್ಕೋದಿಲ್ಲ. ಯಾಕೆ ಪರಮಾತ್ಮ ಸ್ಪಷ್ಟ ಆರ್ಡರ್ ಮಾಡಿದ್ದಾನೆ. ಏನು ಆರ್ಡರ್ ಮಾಡಿದ್ದಾನೆ? ಯತ್ ಕರೋಷಿ, ಭಗವದ್ಗೀತಾ 9ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಯತ್ ಕರೋಷಿ, ಏನೇನು ನಿತ್ಯ ನೈಮಿತ್ತ ಕರ್ಮವಾದ ಕರ್ಮಗಳನ್ನು ಮಾಡುತ್ತೀಯ. ಯದ್ ಅಶ್ನಾಶಿ, ಆನಂತರ ಯಾವ ನೈವೇದ್ಯದ ಅನ್ನವನ್ನು ಪ್ರಾಣಾಯ ಸ್ವಹ ಪಾನಾಯ ಸ್ವಹ ಅಂತ ತಿಳ್ಕೊಂಡು ಅಂತೇಳಿ ಸ್ವೀಕಾರ ಮಾಡ್ತೀಯ. ಯಜ್ಜುಹೋಷಿ, ಯಾವುದನ್ನು ನೀನು ಯಜ್ಞದಲ್ಲಿ ಭೂಸ್ವಾಹ ಭೂಸ್ವಾಹ ಅಗ್ನೇಯ ಸಮೃದ್ಧ ಇದನ್ನೋಮ ಭೂಸ್ವಾಹ ವಾಯುವೇ ಶ್ರೀ ಪ್ರದ್ಯುಮ್ನ ಇದನ್ನಮ, ಈ ರೀತಿಯಾಗಿರ್ತಕ್ಕಂಥದ್ದನ್ನು ನೀನು ಆಹುತಿ ಕೊಡ್ತೀಯ. ದದಾಸಿಯತ, ದಾನ ಧರ್ಮಾದಿಗಳನ್ನು ಏನು ಮಾಡ್ತೀಯ. ಯತ್ ತಪಸ್ಸಸಿ, ಏನು ಶಾಸ್ತ್ರಾಧ್ಯಯನವನ್ನು ಸತತ ಚಿಂತನೆ ರೂಪವಾಗಿರ್ತಕ್ಕಂಥ ತಪಸ್ಸೇನು ಮಾಡ್ತೀಯ. ಕೌಂತೆಯ ಅರ್ಜುನ, ಅದನ್ನು ಕೃಷ್ಣಾರ್ಪಣ ಅಂತ ತಿಳ್ಕೊಂಡು ಅಂತೇಳಿ ನನಗೆ ಅರ್ಪಿಸು. ತತ್ ಕುರುಷ್ವ ಮದರ್ಪಣಂ, ನನಗೆ ಅರ್ಪಣೆ ಮಾಡದೆ ಹೊರತು ಅದರ ಫಲ ಸಿಕ್ಕೋದಿಲ್ಲ. ಯಾಕೆ ಫಲದಾತ ನಾನು. ಅದಕ್ಕೆ ತ್ವಾಂ ಉದ್ದೇಶ್ಯ ಅಂತ ತಿಳ್ಕೊಂಡು ಅಂತೇಳಿ ಟೀಕಾಕೃತ್ಪಾದ ಹೇಳ್ತಾರೆ. ಶ್ರೀಮನ್ ನ್ಯಾಯಸುಧ ಜಿಜ್ಞಾಸಾಧನಗಳಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ಕರ್ಮ ಇದು ಸ್ವರ್ಗ ಸಾಧನವೂ ಹೌದು, ಮೋಕ್ಷ ಸಾಧನವೂ ಹೌದು. ಎರಡು ಸಾಧನ ಹೇಗೆ? ಸಕಾಮ ಕರ್ಮ ಮಾಡಿದರೆ ಸ್ವರ್ಗ ಸಾಧನ, ನಿಷ್ಕಾಮ ಕರ್ಮ ಮಾಡಿದರೆ ನರಕ ಸಾಧನ. ಮತ್ತು ಇಲ್ಲಿ ಸಮರ್ಪಣವನ್ನು ಅಂತ ಎಲ್ಲಿ ಹೇಳ್ಯಾರ ಅಂತ ತಿಳ್ಕೊಂಡಂತಂದರೆ, ವಿದ್ಯಾಧೀಶರು ತಮ್ಮ ವಾಕ್ಯಾರ್ಥ ಚಂದ್ರಿಕಾದಲ್ಲಿ ಹೇಳ್ತಾರೆ, ಆದಿಪದೇನ ಫಲ ಅಭಿಸಂಧ್ಯಾದಿ ಭಾವ ಆದಿ ಅಂತ ಪದದಿಂದ ಸಮರ್ಪಿತತ್ವಾದಿ ಪರಿಗ್ರಹ ಅಂತಿಕೊಂಡು ಹೇಳ್ತಾರೆ. ಆದಿಪದ ಅಂದರೆ ಟೀಕಾಕೃತ್ಪಾದ ಹೇಳಿದ್ದಾರೆ, ಕರ್ಮ ಮಾಡಬೇಕು, ಅದನ್ನು ಕೃಷ್ಣಾರ್ಪಣ ಅಂತ ಅನ್ಬೇಕು. ಕೃಷ್ಣಾರ್ಪಣ ಸಕಾಮ ಕರ್ಮ ಮಾಡಿ ಕೃಷ್ಣಾರ್ಪಣ ಅಂದೇ ಇದ್ದರೂ ಸ್ವರ್ಗ ಸಿಕ್ಕೋದಿಲ್ಲ. ಅಂದೇ ಇದ್ದರೆ ಇದ್ದರೂ ಅಲ್ಲ, ಇದ್ದರೆ ಅಂದೇ ಇದ್ದರೆ ಸ್ವರ್ಗ ಸಿಗೋಲ್ಲ. ಸಮರ್ಪಣೆ ಮಾಡಿದರೆ ಮಾತ್ರ ಸ್ವರ್ಗ ಸಿಗ್ತದೆ. ನಿಷ್ಕಾಮ ಕರ್ಮ ಮಾಡಿ ಸಮರ್ಪಣೆ ಮಾಡಿದರೆ ಅದರಿಂದ ಜ್ಞಾನ ಮೋಕ್ಷಗಳು ಸಿಕ್ಕುತ್ತವೆ. ಆದ್ದರಿಂದಾಗಿ ಯಾವುದೇ ನಾವು ಮಾಡಿದರೆ ಅಂತಹ ಸಂದರ್ಭದಲ್ಲಿ ಅರ್ಪಣ ಅತ್ಯಂತ ಅವಶ್ಯಕ. ಇನ್ನು ಸಮರ್ಪಣಾ ಸರ್ಪಣ ಅಂತ ಏನರ್ಥ? ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು ಅಂದರೆ ಏನರ್ಥ? ಅದನ್ನು ತಾತ್ವಿಕವಾಗಿ ಮಾಡಬೇಕಲ್ಲ. ಬರೀ ಕೃಷ್ಣಾರ್ಪಣ ವಸ್ತು ಅಂತಂದರೆ ಅದರಲ್ಲಿರ್ತಕ್ಕಂಥ ಅನುಸಂಧಾನ ಹೇಗೆ? ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಹೇಳ್ತಾರೆ, ಪರಮಾತ್ಮ ನಿನಗೆ ಸಮರ್ಪಿಸಿದ್ದೇನೆ, ಆದರೆ ಈ ಕರ್ಮ ನಾನು ಮಾಡಲಿಲ್ಲ, ನಾಹಂ ಕರ್ತ, ನಾನು ಸ್ವತಂತ್ರ ಕರ್ತ ಅಲ್ಲ. ಕರ್ತೃತ್ವ ಚೇತನನಲ್ಲಿದೆ, ಆದರೆ ನೀನು ಮಾಡಿಸಿದಾಗ ಇದೆ. ಸ್ವತಂತ್ರವಾಗಿ ನಾನು ಮಾಡಲಿಕ್ಕೆ ಸಮರ್ಥನಲ್ಲ. ಹರಿಕರ್ತ, ಸ್ವತಂತ್ರವಾಗಿ ನನ್ನಲ್ಲಿ ಬಿಂಬರೂಪದಿಂದ ಇದ್ದು ಮಾಡಿಸುವವನು ನೀನೇ. ಈ ಕರ್ಮ ಮಾಡಿದವನು ನೀನು, ಮಾಡಿದ ಕೀರ್ತಿ ಫಲ ನನಗೆ ಕೊಡ್ತೀಯ. ಆದ್ದರಿಂದಾಗಿ ನಾನು ಮಾಡುವ ಸಕಲ ಕ್ರಿಯೆಗಳು ತತ್ಪೂಜಾ, ಬಿಂಬಮೂರ್ತಿಯಾದ ನೀನು ಮಾಡಿದ್ದನ್ನು ನಿನಗೆ ಸಮರ್ಪಿಸಿ, ಇದು ನಿನ್ನದು ಅಂತ ತಿಳ್ಕೊಂಡಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದಾಗಿ ನಿನಗೆ ಸಮರ್ಪಣೆ ಮಾಡ್ತಾನೆ.
ಗೀತಾ ವಿವೃತ್ತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ನಮಗೆ ಈ ರೀತಿಯಾಗಿ ವರ್ಣನೆಯನ್ನು ಮಾಡ್ತಾರೆ. ಈಶ್ವರ ಸ್ವತಂತ್ರಕರ್ತ ಸನ್, ಪರಮಾತ್ಮ ಸ್ವತಂತ್ರ ಕರ್ತೃವಾಗಿದ್ದುಕೊಂಡು ಸ್ವಜ್ಞಾನೇಚ್ಛಾದಿನ, ತನ್ನ ಜ್ಞಾನ ಇಚ್ಛಾದಿಗಳಿಂದ ಸ್ವತಂತ್ರ ಕರ್ತೃವಾಗಿದ್ದುಕೊಂಡು ಜೀವ ಸ್ವಭಾವಂ ಅನುಸೃತ್ಯ, ಆ ಜೀವನ ಯೋಗ್ಯತಾ ಕರ್ಮ ಪ್ರಯತ್ನಗಳನ್ನು ನೋಡಿ ಅವನ ಕಡೆಯಿಂದ ಕರ್ಮ ಕಾರ್ಯತಿ, ಪರಮಾತ್ಮ ಕರ್ಮ ಮಾಡುತ್ತಾನೆ. ಬಿಂಬರೂಪಿಯಾದ ಕರ್ಮ, ಯಾಕೆಂದರೆ ಮತ್ತೆ ಪುನಃ ಬರ್ತಲ್ಲ. ಅವನೇ ಮಾಡ್ತಾನೆ ಅಂತ ತಿಳ್ಕೊಂಡಂತಂದಮೇಲೆ ಅವಾಗ ಫಲ ಅವನಿಗೆ ಹೋಗಲಿ ಅಂತೇಳಿ. ಹಾಗಲ್ಲ, ಅವನೇ ಮಾಡಿದರೂ ಕೂಡ ಮಾಡಿಸ್ತಾನೆ. ಯಾಕೆ? ನಮ್ಮಲ್ಲಿ ನಿಂತ್ಕೊಂಡು ಏನು ಮಾಡ್ತಾನೆ? ನಮಗೆ ಯಾವ ರೀತಿ ಕರ್ಮದಲ್ಲಿ ಪ್ರೇರಣೆ ಮಾಡ್ತಾನೆ? ಮಾಡಿ ಏನು ಮಾಡಿಸ್ತಾನೆ? ನಮ್ಮ ಅನಾದಿ ಯೋಗ್ಯತಾ ಕರ್ಮ ಮತ್ತು ಇಂದಿನ ಪ್ರಯತ್ನ ನೋಡಿಕೊಂಡು ಆ ರೀತಿಯಾಗಿ ಕರ್ಮಗಳನ್ನು ಮಾಡಿಸ್ತಾನೆ. ನಾನು ಮಾಡಿಲ್ಲ ಅಂತ ತಿಳ್ಕೊಂಡಂತೇಳಿ ಯಾಕನ್ಬೇಕು? ಯಾಕೆ ಅಂತಂದರೆ, ನಾನು ಮಾಡಿದೆ ಅಂತ ತಿಳ್ಕೊಂಡಂತಂದರೆ ಸ್ವತಂತ್ರ ಕರ್ತೃತ್ವಾಭಿಮಾನ ಬರ್ತದೆ. ಹಾಗೆ ಹೇಳಿದರೆ ನಾನು ಮಾಡಿದ್ದೆಲ್ಲ ಕ್ಷರತಿ, ಹೊರಟೋಗ್ಬಿಡ್ತದೆ, ಎಲ್ಲ ಪುಣ್ಯ ಹೊರಟೋಗ್ಬಿಡ್ತದೆ. ಆಚಾರ್ಯ ಎಷ್ಟು ನಿಮಗೋಸ್ಕರ ಮಾಡೀನಿ ರೀ, ಎಲ್ಲ ತಯಾರು ಮಾಡೀನಿ, ಎಲ್ಲ ವ್ಯವಸ್ಥೆ ಮಾಡೀನಿ ರೀ, ಇಷ್ಟು ಶ್ರಮಪಟ್ಟು ಮಾಡೀನಿ ರೀ, ನಿಮ್ಮ ಪೂಜೆ ನಿಮ್ಮ ಪಾದಪೂಜೆಗೋಸ್ಕರ ಅಂತ ತಿಳ್ಕೊಂಡಂತಂದರೆ ಎಲ್ಲ ಪುಣ್ಯ ಹೋಯ್ತು, ಕೃಷ್ಣಾರ್ಪಣ. ಆಚಾರ್ಯಲ್ಲಿ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ಸೋಚಿತೇನೈವ ಧರ್ಮೇಣ ವಿಷ್ಣು ಪೂಜಾಮೃತೆ ಕ್ವಚಿತ ನಾ ಅಪ್ರವೃತ್ತಿ ಪ್ರವೃತ್ತಿರ್ವ ಯತ್ರ ಧರ್ಮ ಸ ವೈಷ್ಣವ. ಆಚಾರ್ಯ ಆಜ್ಞೆ ಈ ರೀತಿಯಾಗಿದೆ: ಸ್ನಾನ, ಸಂಧ್ಯಾ ವಂದನೆ, ದೇವರ ಪೂಜಾ, ಅಧ್ಯಯನ, ಅಧ್ಯಾಪನ, ಪಾಠ, ಪ್ರವಚನ, ಯಜ್ಞ, ದಾನ, ತಪಸ್ಸು, ಉಪವಾಸ, ಇವೆಲ್ಲವೂ ಪರಮಾತ್ಮನ ಪೂಜೆ ಅಂತ ತಿಳ್ಕೊಂಡ್ರೆ ಅವನು ವಿಷ್ಣು ಭಕ್ತ, ಇಲ್ಲದೇ ಇದ್ರೆ ಇಲ್ಲ. ಇದೆಲ್ಲ ನಾನು ದೊಡ್ಡಸ್ತಿಗೆ ತೋರಿಸ್ಕೊಂಡಂತೆ ಅಂತಿಕೊಂಡಂತಲ್ಲ. ಆದ್ದರಿಂದ ಅಲ್ಲಿ ಪರಮಾತ್ಮನ ಸ್ತೋತ್ರ ಮಾಡುವಾಗ ಈ ರೀತಿಯಾಗಿರ್ತಕ್ಕಂಥ ಸ್ತೋತ್ರ ಇದೆ. ಪ್ರಾತಃ ಸ್ತೋತ್ರ: ಸ್ವಾಮಿ ತ್ವಂ ನೃಹರೇ ತವ ಅನುಚರಣಾ. ನೃಹರೇ, ನರಸಿಂಹ ಬಿಂಬಮೂರ್ತಿಯಾದ ನರಸಿಂಹದೇವರೇ, ನನ್ನ ಪ್ರಾಣಗಳೆಲ್ಲವೂ ನಿನ್ನ ಸೇವಕರು. ಶರೀರಂ ಗೃಹಂ, ನನ್ನ ಶರೀರ ಇದು ಪರಮಾತ್ಮ ನಿನ್ನ ಮನೆ. ಪೂಜಾತೆ ವಿಷಯೋಪಭೋಗ ರಚನಾ, ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ನಾ ಏನೇನು ಮಾಡ್ತೇನೆ, ಏನೇನು ಅನುಭವಿಸ್ತೇನೆ, ಅವೆಲ್ಲವೂ ಕೂಡ ನಿನ್ನ ಪೂಜೆ. ಯಾವಾಗ ಮಲಗಿಕೊಳ್ತೇನೆ, ಸಮಾಧಿ ಅವಸ್ಥೆಯಲ್ಲಿ ನಿನ್ನ ಚಿಂತನೆಯಲ್ಲಿದ್ದೇನೆ ಅಂತ ತಿಳ್ಕೊ. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ, ನಾನೇನು ತಿರುಗಾಡ್ತೇನೆ, ಈಗೆಲ್ಲ ವಾಚ್ ಬಂದಿವೆ ಅಲ್ಲ, ಎಷ್ಟು ಸ್ಟೆಪ್ ಅಂತ ತಿಳ್ಕೊಂಡು ತೋರಿಸ್ಕೊಡ್ತಾರೆ. ಆ ಎಲ್ಲ ಪ್ರತಿಯೊಂದು ಏನು ನನ್ನ ತಿರುಗಾಡಿಕೆ ಅಂತ ತಿಳ್ಕೊಂಡಂತೇನಿದೆ ನಿನ್ನ ಪ್ರದಕ್ಷಿಣೆ. ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ನಾನೇನು ಹರಟೆ ಹೊಡಿತೇನೆಲ್ಲ, ಮಾತನಾಡ್ತೇನೆಲ್ಲ, ಅದು ನಿನ್ನ ಸ್ತೋತ್ರ. ಯದ್ಯತ್ ಕರ್ಮ ಕರೋತಿ ತತ್ತದಖಿಲಂ, ಏನೇನು ಮಾಡ್ತಾನೆ ಪರಮಾತ್ಮ ಇದೆಲ್ಲವೂ ಕೂಡ ನಿನ್ನ ಪೂಜೆ ಅಂತ ತಿಳ್ಕೊಂಡಂತೇಳಿ ಸ್ವೀಕರಿಸುವಂತ ತಿಳ್ಕೊಂಡಂತ ಹೇಳ್ತಿದ್ದಾರೆ ಪರಮಾತ್ಮ. ನೀನು ನಾನು ಮಾಡಿದ್ದೇನೆ ಅಂತ ನನಗನಿಸಿದ ನೀ ಎಲ್ಲ ಕರ್ಮಗಳು ನಿನಗೆ ಸಮರ್ಪಿತ ಅಂತ ತಿಳ್ಕೊಂಡಂತೇಳಿ ಅಂದಿದ್ದಾರೆ. ಆದ್ದರಿಂದಾಗಿ
ಕರ್ಮ ಸಮರ್ಪಣಾ ಭಾವದಿಂದ ಭಗವಂತನ ಪೂಜೆಯನ್ನು ನಾವು ಯಾವಾಗ ಮಾಡ್ತೇವೆ ಆಗ ಮಾತ್ರ ಅದು ಫಲದಾಯಕವಾಗ್ತದೆ. ಕರ್ಮ ಸಮರ್ಪಣೆ ಭಾವದಿಂದ ನಾವು ಮಾಡದೇ ಇದ್ದರೆ ಅದು ಫಲದಾಯಕವಾಗೋದಿಲ್ಲ. ಇಷ್ಟೆಲ್ಲ ಉದ್ದೇಶ ಇಟ್ಟುಕೊಂಡು ಭಗವಂತನಿಗೆ ಪರಮಾತ್ಮ ನಿನ್ನ ಸಮರ್ಪಣೆ ನೀನೇ ಮಾಡಿಸಿದವನು, ನಿನಗೆ ಸಮರ್ಪಣೆ ಮಾಡುವ ಭಾವನೆಯಿಂದಲೇ ನಾನು ನನ್ನ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡ್ತಾ ಇದ್ದೇನೆ, ಆದ್ದರಿಂದ ಕೃಷ್ಣಾರ್ಪಣಮಸ್ತು ಅಂತ ತಿಳ್ಕೊಂಡಂತೇಳಿ ಹೇಳುವುದು. ಇದು ಕರ್ಮ ಮಾಡುವಕ್ಕಿಂತ ಪೂರ್ವದಲ್ಲಿ ಕಾನ್ಸೆಪ್ಟ್ ನಮ್ಮ ಮನಸ್ಸಿನಲ್ಲಿ ಕ್ಲಿಯರ್ ಆಗಿರಬೇಕು. ಆಗ ನಾವು ಮಾಡುವ ಕರ್ಮ ಭಗವಂತನ ಪೂಜೆಗಳಾಗ್ತವೆ. ಅದೇ ಅಂತಃಕರಣ ಶುದ್ಧಿಗೆ ಕಾರಣವಾಗ್ತದೆ. ಅಂತಃಕರಣ ಶುದ್ಧಿ ಆದ್ದರಿಂದಾಗಿ ಮನಸ್ಸು ಬುದ್ಧಿಯಲ್ಲಿ ಪರಮಾತ್ಮನ ತುಂಬಿಕೊಳ್ಳಿಕ್ಕಾಗ್ತದೆ. ಪರಮಾತ್ಮನ ಮನಸ್ಸನ್ನು ಬುದ್ಧಿಯಲ್ಲಿ ಪರಮಾತ್ಮನ ತುಂಬಿಕೊಂಡಾಗ ಜ್ಞಾನ ಭಕ್ತಿಗಳು ಅತ್ಯಂತ ವಿಶಿಷ್ಟವಾದ ಸ್ಥಿತಿಯನ್ನು ತಲುಪುತ್ತವೆ. ಆಗ ಪರಮಾತ್ಮ ನಮ್ಮ ಮೇಲೆ ಸಂಪ್ರೀತನಾಗಿ ಅನುಗ್ರಹ ಮಾಡ್ತಾನೆ. ಅದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ತ್ವತ್ಪ್ರೇರಣೆಯ ತ್ವತ್ಪ್ರೀತ್ಯರ್ಥಂ ತ್ವಾಂ ಉದ್ದೇಶ್ಯ. ಇನ್ನು ತ್ವಾಂ ಅನುಸ್ಮರನ್ನೇವ ಅಂತನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ನನಗೆ ಗೊತ್ತಿದೆ, ನನ್ನ ಶ್ರೋತೃಗಳಲ್ಲಿ ಶಾಸ್ತ್ರ ಓದೋರು ಇದ್ದಾರೆ, ಶಾಸ್ತ್ರ ಓದ್ತಾ ಇರುವ ವಿದ್ಯಾರ್ಥಿಗಳು ಇದ್ದಾರೆ, ಗೃಹಸ್ಥರು ಇದ್ದಾರೆ, ಶಾಸ್ತ್ರ ಓದ್ತಾ ಪಾಠ ಪ್ರವಚನಕ್ಕೆ ಹೋಗುವ ಗೃಹಸ್ಥರು ಇದ್ದಾರೆ, ಸಾಮಾನ್ಯ ಗೃಹಿಣಿಯರು ಇದ್ದಾರೆ. ಶಾಸ್ತ್ರದ ಮಾತನ್ನು ಹೇಳಿ, ಭಾಷ್ಯ ಗೀತಾ ಸುಧಾ ಮಾತನ್ನು ಹೇಳಿ ವಿವರಣೆ ಮಾಡುವಾಗ ಸ್ವಲ್ಪ ಅದು ನಿಮಗೆ ಕಠಿಣ ಅಂತ ಅನ್ನಿಸ್ಬಹುದು. ಆದರೆ ಕಠಿಣ ಬೇಡ ಅಂತ ಎಷ್ಟು ದಿವಸ ಬೇಡ ಹೇಳಿ, ಕಠಿಣ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ತಿಳಿದುಕೊಳ್ಳಲಾರದಂತಹ ವಿಷಯವೇನು ಪರಮಾತ್ಮ ನಮಗೆ ಹೇಳಿಲ್ಲ. ತಿಳಿದುಕೊಳ್ಳೋಣ, ಪ್ರಯತ್ನಿಸೋಣ. ಒಂದು ಸಲ ಆಗದರೆ 2 ಸಲ ಕೇಳಿ, 3 ಸಲ ಕೇಳಿ. ಭಗವಂತನ ವಚನಗಳು, ಶ್ರೀಮದಾಚಾರ್ಯ ಟೀಕಾಕೃತ್ಪಾದನ ಮಾತುಗಳು ನನ್ನ ಮಾತೇನಿಲ್ಲ. ಪ್ರತಿಯೊಂದು ಮಾತು ಭಗವತ್ ಪ್ರೀತಾಸ್ಪದವಾದಂಥದ್ದು. ಇದರ ಶ್ರವಣ ನಮಗೆ ಪುಣ್ಯದಾಯಕವಾಗಲಿ. ನಾಳಿನ ದಿವಸ ತ್ವಾಂ ಅನುಸ್ಮರನ್ನೇವ ಅನ್ನುವ ವಾಕ್ಯದ ಬಗ್ಗೆ ಚಿಂತನೆಯನ್ನು ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಆದ್ದರಿಂದಲೇ ನಾನು ಕೊನೆಗೆ ಹೇಳೋದು, ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಅರ್ಪಣೆ ಮಾಡದೇ ಇದ್ದರೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಅರ್ಪಣೆ ಮಾಡಿದರೆ ಅಕ್ಷಯ ಮಾಡ್ತಾನೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಟಗಾತ್ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನ್ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.